ಜಿದ್ದಿಗೆ ಸ್ವಾಗತ. ನಂದು ಲಕ್ಷ್ಮಣ ಹುಗಾರಿ. ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ಭದ್ರವಾಗಿದೆಯಾ ಇಲ್ಲ ಅನ್ಸುತ್ತೆ. JDS ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ಮಾತುಗಳು. ಇನ್ನು ಎದುರಾಳಿ ವಿರೋಧ ಪಕ್ಷ ಬಿಜೆಪಿ ಕೂಡ ನೋಡ್ತಾ ಇರಿ, ನಮ್ಮ ಸರ್ಕಾರ ಬರುತ್ತೆ, ಟೈಮ್ ಮಾತ್ರ ಬಾಕಿ. ಸೊ ಹಾಗಾದ್ರೆ ಇಂಥದ್ದೊಂದು ಅನುಮಾನಕ್ಕೆ ಕಾರಣ ಆಗಿದ್ದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ. ಆದರೆ ಹಾಗೆ ಹೇಳಿದ್ದು ಬೇರೆ, ಈಗ ನಾ ಹಾಗೆ ಹೇಳಿದೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ JDS ನಾಯಕ ಶಿವರಾಮೇಗೌಡರು ಹೇಳ್ತಾರೆ, ನಮ್ಮ ಪಕ್ಷದ ಕಾಂಗ್ರೆಸ್ನ 20 ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ. ಅದು ರಾಜ್ಯದ ಇಂಟೆಲಿಜೆನ್ಸ್ ಕೂಡ ವರದಿ ಕೊಟ್ಟಿದೆ. ಸೊ ಹಾಗಾದ್ರೆ ಇವತ್ತು ಯಾಕೆ ಅಂತ ಚರ್ಚೆ ಬಂತು, ಅದಕ್ಕೆ ಸಿದ್ದರಾಮಯ್ಯ ಅವರೇ ಈ ಎಲ್ಲ ವಿದ್ಯಮಾನಗಳ ಕೇಂದ್ರ ಬಂತು. ಇದೇ ಹೊತ್ತಿನ ಚರ್ಚೆ ಆಪರೇಷನ್ 20. ಸೊ ಇದೀಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಕೂಡ ಸರ್ಕಾರ ರಚನೆ ಮಾಡ್ತೀವಿ ಅನ್ನುವಂತ ಹೇಳಿಕೆ ಕೊಡ್ತಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಪತನ ಆಗುತ್ತೆ, ನೋಡ್ತಾ ಇರಿ. ಟೈಮ್ ಅಷ್ಟೇ ಟೈಮಿಂಗ್ ಇರೋದು. ಸರ್ಕಾರ ರಚನೆಯಲ್ಲಿ ಬಿಜೆಪಿ ನಡೆಸ್ತಾ ಇದೆಯಾ ಕಸರತ್ತು ಅನ್ನುವಂಥದ್ದು. ಸೊ ಇದೀಗ ಬರ್ತಾ ಇರತಕ್ಕಂಥ ಹೇಳಿಕೆಗಳು ಉಮೇಶ್ ಕತ್ತಿ ಮತ್ತೊಂದು ಕಡೆ ಶ್ರೀರಾಮುಲು ಬಾಯಲ್ಲೂ ಕೂಡ ಮೈತ್ರಿ ಸರ್ಕಾರದ ಪತನದ ಮಾತುಗಳು ಬರ್ತಾ ಇದೆ. ಬಿಜೆಪಿ ಸರ್ಕಾರ ಬಂದೇ ಬರುತ್ತೆ ಅಂತಾರೆ ಮಾಜಿ ಸಚಿವ ಬಿಜೆಪಿ ನಾಯಕ ಉಮೇಶ್ ಕತ್ತಿ. ಮತ್ತೊಂದು ಕಡೆ ಬಿಜೆಪಿಯ ಪ್ರಭಾವಿ ನಾಯಕ ಶ್ರೀರಾಮುಲು ಕೂಡ ಹೇಳ್ತಾರೆ, ಕೆಲವು ದಿನ ಕಾಯಿರಿ, ಯಡಿಯೂರಪ್ಪ ಸರ್ಕಾರ ಬರುತ್ತೆ ಅಂದ್ರು ಶ್ರೀರಾಮುಲು. ಸೊ ನಮ್ದೇ ಸರ್ಕಾರ ಬರುತ್ತೆ, ನೋಡ್ತಾ ಇರಿ ಅಂತ ಇದ್ದಾರೆ ಬಿಜೆಪಿ ನಾಯಕರು. ಹಾಗಾದ್ರೆ ಏನಾಗ್ತಾ ಇದೆ? ಸೊ JDS ಕಾಂಗ್ರೆಸ್ನ ಏನು ಈ ಒಂದು ಅಸಮಾಧಾನ ಏನಿದೆ, ಬಂಡಾಯ ಇದೆ, ಅದರ ಲಾಭವನ್ನು ಪಡ್ಕೊಳ್ಳೋಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆಯಾ? ಶೀಘ್ರದಲ್ಲಿ ಕಾಂಗ್ರೆಸ್ JDS ಸರ್ಕಾರ ಪತನ ಆಗುತ್ತೆ ಅಂತೇಳಿ ಬಿಜೆಪಿಯ ಒಬ್ಬೊಬ್ಬ ನಾಯಕರು ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆ ಹೇಳ್ತಾ ಇದ್ದಾರೆ. ಈಗಷ್ಟೇ ಶ್ರೀರಾಮುಲು ಹೇಳಿರ್ತಕ್ಕಂಥ ಹೇಳಿಕೆ, ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪ CM ಆಗ್ತಾರೆ. ಹಾಗಾದ್ರೆ ಬಿಜೆಪಿ ಏನ್ ಮಾಡ್ತಾ ಇದೆ? ರಾಜಕೀಯ ರಣತಂತ್ರ ರೂಪಿಸಿದೆಯಾ ಏನದು ಗೊತ್ತಿಲ್ಲ. ಆದ್ರೆ ಬಿಜೆಪಿ ನಾಯಕರಂತೂ ಸಿದ್ದರಾಮಯ್ಯ ಹೇಳಿಕೆ ನಂತರ ಒಬ್ಬರ ಮೇಲೊಬ್ಬರು ಬಹಳ ಉಮೇದಿನಿಂದ ಹೇಳಿಕೆಗಳನ್ನು ಕೊಡ್ತಾರೆ. ಹಾಗಾದ್ರೆ ಬಿಜೆಪಿ ನಾಯಕರಾದಂತಹ ಉಮೇಶ್ ಕತ್ತಿ ಮತ್ತು ಶ್ರೀರಾಮುಲು ಮಾತಾಡಿದ್ದೇನು? ಒಂದು ಸರ್ಕಾರ ಮಾಡಲಿಕ್ಕೆ 113 ಬೇಕು. 104 ನಮ್ಮ ಮೆಜಾರಿಟಿ ಇದೆ, 2 ಇಂಡಿಪೆಂಡೆಂಟ್ ಅದ, 106. ಇನ್ನು ಅನೈತಿಕ ಸಂಬಂಧದಿಂದ ಹೊರಗೆ ಬರೋದ ಜನ ಬರ್ಬೋದು, ನಾವು ಆಸೆ ಇಟ್ಕೊಂಡಿದ್ವಿ, ಬರಬಹುದು. ನಾವ್ಯಾರು ಕರಿತಾ ಇಲ್ಲ. ಅವ್ರು ಬಂದ್ರೆ ಸರ್ಕಾರ ರಚನೆ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್ಕಾರ ಬೀಳೋದು ಖಚಿತ, ನೀವು ಅಧಿಕಾರ ಮಾಡೋದು ಖಚಿತ. 100% ಸರ್ಕಾರ ಬೀಳೋದು ಖಚಿತ, ಮತ್ತು ಹೊಳ್ಳಿ ಭಾರತೀಯ ಜನತಾ ಪಕ್ಷ ಅಧಿಕಾರ ಬರೋದು ಖಚಿತ. ಆದ್ರೆ ತಮ್ಮೆಲ್ಲರೂ ಕೂಡ ಮುಂಬರುವಂತ ದಿನಗಳಲ್ಲಿ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಾತನ್ನ ಕೊಡ್ತಾ ಇದ್ದೀನಿ. ಕೆಲವು ದಿನಗಳ ಕಾಲ ತಾವು ತಾಳ್ಮೆಯಿಂದ ಕೈರಿ, ನೀವೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಪುನಃ ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪ ಮುಖ್ಯಮಂತ್ರಿ. ಸೊ ಹಾಗಾದ್ರೆ ಚರ್ಚೆ ಮಾಡೋಣ. ಯಾರು ಎಷ್ಟು ದಿನ ಕಾಯ್ಬೇಕು? ಜನ ಕಾಯ್ಬೇಕಾ, ಪಕ್ಷದ ಕಾರ್ಯಕರ್ತರು ಕಾಯ್ಬೇಕಾ? ಏನಾಗ್ತದೆ ರಾಜ್ಯ ರಾಜಕೀಯದಲ್ಲಿ? ಹಾಗಾದ್ರೆ ಮೈತ್ರಿ ಸರ್ಕಾರ ಅಸ್ಥಿರವಾಗಿದೆಯಾ ಅಂಥದ್ದೊಂದು ಅನುಮಾನಕ್ಕೆ ಆ ಪಕ್ಷದ ನಾಯಕರುಗಳಿಗೆ ಮುನ್ನುಡಿಯನ್ನು ಬರಿತಾ ಇದ್ದಾರೆ. ಇನ್ನು ಯುರೋಪ್ ಪ್ರವಾಸ ಕೂಡ ಇದೆ. ನಾನು ಚರ್ಚೆ ಮಾಡ್ತಾ ಜೊತೆಗೆ JDSನ ಹಿರಿಯ ನಾಯಕರು ವಕ್ತಾರರಂತ ರಮೇಶ್ ಬಾಬು ಇದ್ದಾರೆ. ಹಾಗೆಯೇ ಬಿಜೆಪಿಯ ನಾಯಕರಾದಂಥ ಹರೀಶ್ ಅವರು ನಮ್ಮ ಜೊತೆಗಿದ್ದಾರೆ ವಕ್ತಾರರು. ಹಾಗೆಯೇ ಕಾಂಗ್ರೆಸ್ನ ನಾಯಕರು ವಕ್ತಾರಂತ ನಟರಾಜ್ ಗೌಡ್ರ 3 ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಮುಂದೆ ಶುರು ಮಾಡ್ತೀನಿ. ಹರೀಶ್ ಅವರೇ, ಇದು ಎಷ್ಟು ದಿವಸಗಳ ಕಾಲ ಕಾಯಬೇಕು ಅಂತ ನೀವು ಹೇಳ್ತಾ ಇದ್ರಿ? ಅಂದ್ರೆ ಈ ಆಪರೇಷನ್ಗೆ ರೆಡಿ ಆಗಿದೆ ಅಂತ ಬಿಜೆಪಿ? ಅಲ್ಲ, ಇದು 2 ಭಾಗ ಮಾಡೋಣ. ಮೊದಲನೇ ಭಾಗ, ನಾವೊಂದು ವಿರೋಧ ಪಕ್ಷವಾಗಿ ಹೇಳೋದು ಸಹಜ. ಅವ್ರದ್ದೇ ಪಕ್ಷದ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಹೇಳ್ತಾರೆ, ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಅವರ ಸಂಪುಟದಲ್ಲೇ ಇರುವಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಸಂಪುಟದಲ್ಲೇ ಇರುವಂಥ ಶಿವಶಂಕರ್ ರೆಡ್ಡಿ ಒಂದು ಕಡೆ ಹೇಳ್ತಾರೆ, ನಮ್ದೇನು ಅಭ್ಯಂತರ ಇಲ್ಲ ಅಂತಾರೆ. ಇನ್ನೊಂದು ಕಡೆ ಚಲುವರಾಯಸ್ವಾಮಿ ಅವರು ನಾನು ಹೇಳ್ತಾರೆ, ಸಿದ್ದರಾಮಯ್ಯವರು ಒಂಟಿಗೆ ಅಲ್ಲ, ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತಾರೆ. ಅದೊಂದು ಭಾಗ. ಎರಡನೇ ಭಾಗ, ನೆನ್ನೆ ತಾವು ಹೇಳ್ತಾಯಿದ್ರಿ ಶಿವರಾಮೇಗೌಡರು ಹೇಳಿದ್ರು ಅಂತ. ಈ ಕಡೆ ಇವರು ಪರಮೇಶ್ವರ್ ಅವರು ಮತ್ತು ಕುಮಾರಸ್ವಾಮಿ ಅವರು, ನಮ್ದು ಏನು ಪ್ರಾಬ್ಲಮ್ ಇಲ್ಲ, ನಾವು ಸುಭದ್ರ ಅಂತ. ನಾವೇನು ಅಭದ್ರ ಮಾಡ್ತಾ ಇಲ್ಲ. ಹಂಗಾರೆ 20 ಜನ ಬಿಜೆಪಿ ಶಾಸಕರು ಅವ್ರ ಮನೆಯಲ್ಲಿ ಗಲಾಟೆ ನಡೀತಾ ಇದೆ, ಹೊಡೆದಾಡ್ತಾ ಇದ್ದಾರೆ ಅವ್ರ ಮನೆ. 20 ಜನ ನಿಮ್ಗೆ ಯಾವ ಲೆಕ್ಕಾಚಾರ? ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ರೆ ನಾವು ಸರ್ಕಾರ ಮಾಡ್ತೀವಿ, ಅದು ವಾರದಲ್ಲಿ ಬಿದ್ದು ಹೋಗುತ್ತೆ? ಅಲ್ಲ, 102 ಲೆಕ್ಕಾಚಾರ ಕೂಡ ಬರ್ತಾ ಇದೆ. ಉಮೇಶ್ ಕತ್ತಿ ಅವರು ಮಾತಾಡಿದ್ದು, ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಅದಿರ್ಲಿ, ಯಾವ ಬೇಸ್? ಈಗ ಅವ್ರದ್ದು ಸುಭದ್ರವಾಗಿರೋ ಸರ್ಕಾರ ಇದ್ರೆ ನಮ್ಮ 20 ಜನ ಬಿಜೆಪಿ ಶಾಸಕರಿಗೆ ಯಾಕೆ ಸಂಪರ್ಕ ಮಾಡಬೇಕು? ಅದು ಫಸ್ಟ್ ಆಫ್ ಆಲ್ ಆಗಲ್ಲ ಬಿಡಿ. ಅದು ಯಾವುದೇ ಕಾರಣಕ್ಕೂ ನಮ್ ಯಾರು ಒಬ್ಬ ಬಿಜೆಪಿ ಅವ್ರ ಸಂಪರ್ಕದಲ್ಲಿ ಕಾಂಗ್ರೆಸ್ JDS ಶಾಸಕರಿದ್ದಾರೆ ಅಂತ ಅಲ್ಲ, ಬಿಜೆಪಿ ಅವರಿಲ್ಲ. 20 ಜನ ನಾವು ಸಂಪರ್ಕದಲ್ಲಿ ಇದೀವಿ. 18 ಶಾಸಕರು. ಅದು ನಾನು ಬೈಟ್ ಹಾಕ್ತೀನಿ. ಕನ್ಫ್ಯೂಷನ್. ನೀವು ಸರ್ಕಾರ ರಚನೆ ಮಾಡಕ್ಕೆ ತೆರೆ ಮೇಲೆ ಈಗ ಯಾರು ಸನ್ಯಾಸಿ ಅಲ್ವಲ್ಲ, ಇಲ್ಲಿ ಕಾವಿ ಬಟ್ಟೆ ನಾವು ಸನ್ಯಾಸಿ ಅಲ್ಲ, ಈ ಸರ್ಕಾರ ಬಿದ್ದೋಗುತ್ತೆ, ನಾವು ರೆಡಿ ಆಗಿದ್ವಿ ಅಂದ್ರೆ ಹೆಚ್ಚು ಕಮ್ಮಿ ಅವರು ಅಂದ್ರೆ ಗ್ರೌಂಡ್ ರಿಪೋ ಅಂದ್ರೆ ಗ್ರೌಂಡ್ ರೆಡಿ ಮಾಡ್ಕೊಂಡಿದಾರಂತನ
ಇಲ್ಲ, ನಾನು ಭಾರತೀಯ ಜನತಾ ಪಕ್ಷದ ಹೇಳಿಕೆ ಅಥವಾ ನಡೆನಲ್ಲಿ ತಪ್ಪು ಹುಡ್ಕೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ವಿರೋಧ ಪಕ್ಷವಾಗಿ ಅವ್ರಿಗೆ ಯಾವುದೂ ಇವಾಗ ಇಶ್ಯೂಸ್ ಇಲ್ಲ ಸರ್ಕಾರದ ವಿರುದ್ಧ. ನೀವೇ ಇಶ್ಯೂಸ್ ಕೊಡ್ತಾ ಇದ್ದೀರಿ. ಅಲ್ಲ, ನಾನು ಹೇಳ್ತಾ ಇರ್ತಕ್ಕ ಸೈದ್ಧಾಂತಿಕವಾದಂಥ ವಿಚಾರಗಳು ತಗೊಂಡು ಮಾಡೋಂಥ ಇಶ್ಯೂಸ್ ಇಲ್ಲ. ಹಾಗಾಗಿ ಅವರು ಸರ್ಕಾರ ಬೀಳುತ್ತೆ ಇದರಲ್ಲೇ ಕಾಲ ತಳ್ಳಬೇಕು. ಪ್ರಾರಂಭಿಕ ಹಂತದಲ್ಲಿ ಯಡಿಯೂರಪ್ಪನವ್ರು ಹೇಳಿದ್ರು, ನಮ್ಮ ಶಾಸಕರನ್ನ ಬೇಟೆಯಾಡಕ್ಕೆ ಕೊಟ್ಟಿದ್ದಾರೆ, ಎಲ್ಲ ಜಾಗೃತರಾಗಿರಿ, ಯಾರು ಹೋಗಬೇಡಿ, ಈ ಥರದ್ದು. ಅದು ವಿರೋಧ ಪಕ್ಷ ಅವರು ಬಿಡ್ತೀನಿ, ಹಂಚಿಕೆ ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಅಲ್ಲ, ಈಗ ನಾನು ಬಟ್ ನಾವು ಏನೇ ಅಲ್ಲ, ಒಂದು ನಿಮಿಷ, ನಾವೇನೇ ಟೀಕೆ ಟಿಪ್ಪಣಿ ಮತ್ತೊಂದು ಮಾಡಿದ್ರು ಸಹ ಜನರು, ನಮ್ಮ ರಾಜ್ಯದ ಜನರು ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ನಮ್ಮ ಕಡೆ ಕೆಲವು ತಪ್ಪುಗಳು ಆಗ್ತಾ ಇದೆ, ನಾನು ಒಪ್ಕೋತೀನಿ, ನನಗೇನು ಅದು ಮುಜುಗರ ಇಲ್ಲ. ಬಹುತೇಕ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಒಬ್ಬರಿಗೊಬ್ಬರಿಗೆ ಮುಜುಗರ ಆಗಂತ ಹೇಳಿಕೆಗಳನ್ನ ಯಾರೂ ಕೊಡಬಾರ್ದು. ಸಮನ್ವಯ ಸಮನ್ವಯ ಸಮಿತಿ ಮಾಡಿರ್ತಕ್ಕಂಥದ್ದೇ ಇಂತಹ ವ್ಯತ್ಯಾಸಗಳನ್ನ ಪರಿಹರಿಸ್ಕೋಬೇಕು ಅಂತೇಳಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರೊಬ್ಬ ಹಿರಿಯ ನಾಯಕರಿದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷ ಆಡಳಿತವನ್ನು ಮಾಡಿದ್ದಾರೆ, ಅವರಿಗೆ ಅವ್ರದೇ ಆದಂಥ ಒಂದು ನಾಯಕತ್ವ ಇದೆ, ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಬಹುತೇಕ ಅವರಿಂದ ಎರಡೂ ಪಕ್ಷದ ಕಾರ್ಯಕರ್ತರಾಗಲಿ, ಶಾಸಕರಾಗಲಿ, ಈ ರಾಜ್ಯದ ಜನರಾಗಲಿ ಇಂಥ ಹೇಳಿಕೆಗಳನ್ನ ನಿರೀಕ್ಷೆ ಮಾಡಲ್ಲ. ಗೊಂದಲ ಸೃಷ್ಟಿಯಾಗಿದೆ, ಅದು ವಾಸ್ತವ. ಅದರಲ್ಲೇನು ನಾವಿಲ್ಲ ಅಂದ್ರೆ ಜನ ಸುಳ್ಳು ಹೇಳ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗಾಗಿ ಪ್ರಶ್ನೆ ಇರ್ತಕ್ಕಂಥದ್ದು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯರಿಗೆ ಬಹಳ ಉನ್ನತವಾದಂಥ ಜವಾಬ್ದಾರಿ ಇದೆ, ಮತ್ತೆ ಜನ ಬಹಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದಾರೆ. ಬಹುತೇಕ ಅದು ಸರಿಪಡಿಸ್ಕೊಳ್ಳುವಂತ ಹೇಳಿಕೆಯನ್ನು ಅವರೇ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಅವ್ರ ಬಗ್ಗೆ ಗೌರವ ಇದೆ, ನಾನು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡ್ತೀನಿ. ಬರೀ ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ, ಎರಡೂ ಪಕ್ಷದಲ್ಲಿ ಯಾರು ಸಹ ಇಂಥ ಹೇಳಿಕೆಗಳು ಗೊಂದಲ ಮಾಡೋಂಥದ್ದು ಮಾಡಬಾರ್ದು. ನಟರಾಜ್ ಗೌಡ್ರೆ 25 ಮೇ ಕುಮಾರಸ್ವಾಮಿ ವಿಶ್ವಾಸ ಮತ ಯಾಚನೆ ಮಾಡಿದ್ರು, ವಿಧಾನಸಭೆಯಲ್ಲಿ ಯಡಿಯೂರಪ್ಪನವರು ಮಾತಾಡಿದ್ದು. ಇವತ್ತು ಸಿದ್ದರಾಮಯ್ಯ ಅವರು ಪದೇ ನನಗೆ ಆಸೆ ಇಲ್ಲ ಅಂತ ಹೇಳ್ತಾರೆ, ಎಲ್ಲ ಆಸೆಯ ಸಂಕೇತಗಳನ್ನು ಬಿಡ್ತಾ ಇದ್ದಾರೆ. ಈ ಒಂದು ಅಂದ್ರೆ ಈ ನೀರು ಕದಡೋದಂತಾರಲ್ಲ, ಅದ್ರ ಮೇಲೆ ಸರಿ ಹೋಗಕ್ಕೆ ಒಂದು 3 ತಿಂಗಳಾಗುತ್ತೆ. ಸೊ ಆ ರೀತಿ ಯಡಿಯೂರಪ್ಪ ಹೇಳಿದ್ದೇನು, ಒಂದು ಪಾಯಿಂಟ್ ಇದೆ, ಸಿದ್ದರಾಮಯ್ಯ ಬೆಂಬಲದಿಂದ ನೀವು CM ಆಗಿದ್ದೀರಿ, ಅವ್ರನ್ನ ಹೇಗೆ ನಡೆಸ್ಕೊಂಡ್ರಿ, ಇದರ ನೇತೃತ್ವ ವಹಿಸಿದ್ದು DKC ಖಳನಾಯಕ. ಕಾಂಗ್ರೆಸ್ನ ಯಾವುದೇ ಮುಖಂಡರ ಬಗ್ಗೆ ಏನು ಮಾತಾಡಿಲ್ಲ, ನಾನು ಮಾತಾಡೋದು ಇನ್ನು ಮುಂದೆ ಅಪ್ಪ ಮಕ್ಕಳ ವಿರುದ್ಧ ನಾವು ಮಾತಾಡ್ತೀವಿ, ಕಾಂಗ್ರೆಸ್ ಮುಗಿಸ್ತಾರೆ, ನೀವು ಪಶ್ಚಾತ್ತಾಪ ಪಡ್ತೀರ ಅನ್ನೋ ಮಾತನ್ನು ಆಗ್ಲೇ ಹೇಳಿದ್ದು. ಇವತ್ತು ಸಿದ್ದರಾಮಯ್ಯ ಅವರು ಮಾತಾಡಿರ್ತಕ್ಕ ನಿಮ್ಮ ನಾಯಕರು ನನಗೆ ಈಗಲೂ ಅರ್ಥ ಆಗ್ತಲ್ಲ, ನಿಮ್ಮ ಕೃಷಿ ಸಚಿವರು ಈ ಸರ್ಕಾರದಲ್ಲಿ ಮುಂದುವರಿಯಕ್ಕೆ ನನ್ನ ಪ್ರಕಾರ ಅವ್ರು ಲಾಯಕಲ್ಲ. ಅವ್ರಿಗೆ ಒಂದು ಕನಿಷ್ಠ ಜ್ಞಾನ ಇಲ್ಲ. ಸಮನ್ವಯ ಸಮಿತಿ ಸಭೆಯಲ್ಲಿ ಯಾರಾದರೂ ಚೀಫ್ ಮಿನಿಸ್ಟರ್ ಬದಲಾವಣೆ ಆಗುತ್ತೆ ರಮೇಶ್ ಬಾಬು ಅವರೇ, ಅವ್ರು ಹೇಳ್ತಾರೆ ಹಾಗಾದ್ರೆ ಕುಮಾರಸ್ವಾಮಿ ಸಂಪುಟದಲ್ಲಿ ಹೇಗೆ ಮಂತ್ರಿ ಆದ್ರು? ನನ್ನ ಪ್ರಕಾರ, ನನ್ನ ತಿಳುವಳಿಕೆ, ಅಲ್ಪ ತಿಳುವಳಿಕೆ ಪ್ರಕಾರ ಅವ್ರು ಮಂತ್ರಿ ಸ್ಥಾನದಿಂದ ತೆಗೆದುಹಾಕ್ಬೇಕು. ಅದು ಬಿಡಿ, ಬೇರೆ ವಿಚಾರ. ಯಡಿಯೂರಪ್ಪನವರು ನಾನು ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ, ಇವೇನಾಗುತ್ತೆ, ಶ್ರೀರಾಮುಲು ಹೇಳ್ತಾ ಇದ್ದಾರೆ ನಮ್ಮ ಸರ್ಕಾರ ಬರುತ್ತೆ. ಸೊ ನೀವು ಈ ಕಿತ್ತಾಡ್ತಾ ಇರೋದ್ರಿಂದ ಪೊಲಿಟಿಕಲಿ ಯಾರು ಕೂಡ ಸನ್ಯಾಸಿಗಳಲ್ಲ, ಅವರು ಅವ್ರದೇ ಆದಂಥ ರಣತಂತ್ರ. ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲಕ್ಕೆ ರೆಡಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಶ್ರೀರಾಮುಲು ಉಮೇಶ್ ಕತ್ತಿ ಅವರು ಇವತ್ತು ಸದಾನಂದ ಗೌಡರು ಕೂಡ ಮಂಗಳೂರಲ್ಲಿ ಅದೇ ಮಾತನ್ನು ಹೇಳಿದ್ದಾರೆ. ಇನ್ನು 15 ದಿನ ಅಥವಾ 20 ದಿನದಲ್ಲಿ ಈ ಸರ್ಕಾರ ಬೀಳುತ್ತೆ, ನಾವು ಮುಂದೆ ನೋಡಿ. ಇಲ್ಲ, ಅದ್ ಹೇಳ್ತೀನಲ್ಲ, ಅವರ ಏನು ಷಡ್ಯಂತ್ರ ನಡೀತಾನೇ ಇದೆ. ಯಾಕಂದ್ರೆ ಈ ಮುರಳೀಧರ್ ರಾವ್ ಮತ್ತೆ ಪ್ರಕಾಶ್ ಜಾವಡೇಕರ್ ಇಲ್ಲಿ ಬಂದು ಒಂದು ಟ್ರೈನಿಂಗ್ ಕೊಟ್ಟು ಹೋಗಿದ್ದಾರೆ. ಏನಂದ್ರೆ ಕುದುರೆ ವ್ಯಾಪಾರ ಮಾಡೋದು ಹೆಂಗೆ, ಮತ್ತೆ ಸೂಟ್ ಕೇಸ್ನ 25 ಕೋಟಿ 100 ಕೋಟಿ 50 ಕೋಟಿ ಪರ್ಚೇಸ್ ಮಾಡೋದು ಹೆಂಗೆ ಅಂತ ಹೇಳಿ ಒಂದು ಹೇಳ್ಕೊಟ್ಟು ಹೋಗಿದ್ದಾರೆ. ಬಟ್ ಕಾಂಗ್ರೆಸ್ನ ಯಾವುದೇ ಶಾಸಕರು ಅಥವಾ JDS ಯಾವುದೇ ಶಾಸಕರು ಇಲ್ಲ, ನಾವು ನೀವು ಸಾರಾ ಸಗಟಾಗಿ ಗೊತ್ತಿದೆ ನನಗೆ, ಸೂಟ್ ಕೇಸ್ ಕೊಟ್ಟಿದ ತಕ್ಷಣ ಬರಲ್ಲ ಇವ್ರು ಮಾಡಬಹುದು. ನೋಡಿ, ಯಡಿಯೂರಪ್ಪನವರೇ ಆಡಿಯೋ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪ ನಾನು ನಿಮ್ಮ ಶಾಸಕರ ಜೊತೆ ಮಾತಾಡಿದ್ ನಿಜ, ನನ್ನ ಮನೆಗೆ ಬಂದಿದ್ ನಿಜ, ಅವ್ರ ಹೆಸರನ್ನ ಏನ ಡಿಸ್ಕ್ಲೋಸ್ ಮಾಡಲ್ಲ, ಅನೇಕ ನನ್ನ ಜೊತೆ ಬಂದ್ರೆ ನಿಮ್ಗೆಲ್ಲ ಸ್ಥಾನಮಾನ ಕೊಡ್ತೀನಿ ಅಂತ ಹೇಳಿದ್ ನಿಜ. DK ಶಿವಕುಮಾರ್ ಜೊತೆ ಏನ್ ಮಾತಾಡಿದಾರೆ ಅದನ್ನ ನಾನು ಓಪನ್ ಮಾಡಲ್ಲ ಅಂತ ಹೇಳಿ ನಿಮ್ ನಾಯಕರು ಮಾತಾಡಿದಾರಲ್ವಾ? ಅಂದ್ರೆ ಇದು ಸರ್ಕಾರ ರಚನೆ ಆ ದಿವಸದಿಂದಲೂ ರಮೇಶ್ ಬಾಬು ಅವರೇ ಈ ಪ್ರಯತ್ನ ನಿಂತಿಲ್ಲ, ಅದನ್ನು ಫುಲ್ ಸ್ಟಾಪ್ ಆಗಿಲ್ಲ. ಅದು ಸೀರಿಯಸ್ ಆಗಿದೆ, ಸಾಧ್ಯನೇ ಇಲ್ಲ. ಮೂರು ಜನ ಒಪ್ಕೊಳ್ತಾರೆ. ಈಗ 37 ಶಾಸಕರು ಇರೋರಿಗೆ 79 ಶಾಸಕರು ಇರೋರು ತಗೊಂಬಂದ್ ಮುಖ್ಯಮಂತ್ರಿನೇ ಕೊಟ್ರು, ಮಾತಾಡ್ದಿರಾನೆ ಆಗ್ಬಿಡ್ತಾ ಇದು ಅಲಯನ್ಸ್. ಇವ್ರು ಹೇಳೋದು ನಾವು ಟ್ರೈ ಮಾಡ್ತಾ ಇದೀವಿ ಮಾಡ್ಬೇಕು ಅಂತ. ಮುರಳೀಧರ್ ರಾವ್ ಅವರು ನಮ್ಮ ಶಾಸಕರ ಜೊತೆ ಮಾತಾಡೋದೇನು,
ನಿಮಗೆ ಪದವಿಯನ್ನ ಕೊಡಿಸ್ತೀನಿ, ನಿಮಗೆ ನಟರಾಜ್ ಮಂತ್ರಿ ಗೌಡ, ಪದವಿ ಒಂದು ನಿಮಿಷ. ಕೊಡಿಸ್ತೀನಿ. ಅವಾಗ ಆಡಿಯೋಗಳ ಬಗ್ಗೆ ನಟರಾಜ್ ಮಾತಾಡ್ತಾ ಗೌಡ, ಮಾತಾಡ್ತಾ ಇದ್ದೀನಿ. ನಟರಾಜ್ ಗೌಡ, ಒಂದು ಒಂದೇ ನಿಮಿಷ. ಎಲ್ಲ authenticated. ಅಲ್ಲ, ನೀವು ಇಲ್ಲಿ ವಿಧಾನಸೌಧದಲ್ಲಿ ಕೇಸ್ ಹಾಕಿದ್ದಾರೆ. ಕೇಸ್ ಎಲ್ಲ ಇದೆ. ಹಾಕಿದ್ದಾರೆ. ಅದು ತಪ್ಪಾಯ್ತು ಅಂತ ಅದು election ಮಾತಾಡ್ತಾರೆ. election election commission ಇದೆ. ಮಾತಾಡೇ ಇಲ್ಲ ಅಂತ. ರಮೇಶ್ ಬಾರಿ ಸೀರಿಯಸ್ ಮ್ಯಾಟ್ರು. ಈಗ ಶ್ರೀರಾಮುಲು ಸುಮ್ಮನೆ ಮಾತಾಡಕ್ಕಾಗಲ್ಲ, ಉಮೇಶ್ ಕತ್ತಿ ಸುಮ್ಮನೆ ಮಾತಾಡಕ್ಕಾಗಲ್ಲ. ಅಲ್ಲಿ ಏನಾದರೂ ಸಬ್ಸ್ಟೆನ್ಸಿಯರ್ ಏನಾದ್ರು ಇಲ್ದಿದ್ರೆ ಅವ್ರು ಮಾತಾಡಕ್ಕೆ. ಇವತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಅಲುಗಾಡ್ತಾ ಇದೆ, ಇದು ಸಿದ್ದರಾಮಯ್ಯವ್ರನ್ನ ಬಿದ್ದು ಹೋಗುತ್ತೆ. ಸೊ ಈ ಸಿದ್ದರಾಮಯ್ಯವ್ರು ಬಿದ್ದು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ನಾವು ಅದ್ರ ಲಾಭ ಪಡ್ಕೊಳ್ಬೇಕಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಅದ್ರ ಜೊತೆಗೆ ಅನೇಕ ಶಾಸಕರು, ನಿಮ್ಮ ಶಾಸಕರಿಂದ ಹಿಡಿದು ಕಾಂಗ್ರೆಸ್ ಶಾಸಕರು ಕೂಡ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲೂ ರಾಜ್ಯ ನಾಯಕರ ಮಟ್ಟದಲ್ಲೂ ಕೂಡ ಸಂಪರ್ಕದಲ್ಲಿದ್ದಾರೆ. ಯುರೋಪ್ಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾಗ ಅದ್ರದ್ದೊಂದು ಪೊಲಿಟಿಕಲ್ ಸ್ಕೆಚ್ ರೆಡಿ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಶ್ರೀರಾಮುಲು ಮತ್ತು ಕತ್ತಿಯವರು ಇಬ್ಬರು ಸಹ ಹಿರಿಯ ನಾಯಕರು. ಬಹುತೇಕ ಶ್ರೀರಾಮುಲು ಅವರು ಆ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವಂಥ ಅವಕಾಶದವರೆಗೂ ಬೆಳ್ಕೊಂಡಿರ್ತಕ್ಕಂಥ ನಾಯಕರು. ಅವ್ರಿಗೆ ಅವ್ರದ್ದೇ ಆದಂಥ ಆಸೆಗಳಿರುತ್ತೆ, ಪ್ರಯತ್ನಗಳಿರುತ್ತೆ. ಅವ್ರ ಅನುಭವದ ಮೇಲೂ ಹೇಳ್ತಾರೆ, ಯಾಕೆಂದ್ರೆ ಹಿಂದೆ ಆಪರೇಷನ್ ಕಮಲ ಮಾಡಿ ಸಾಕಷ್ಟು ಅನುಭವ ಇರೋದ್ರಿಂದ ಅನುಭವದ ಮೇಲೂ ಹೇಳ್ತಾರೆ. ನಾನು ಡಿಸ್ಪ್ಯೂಟ್ ಮಾಡಕ್ ಹೋಗೋದಿಲ್ಲ. ಅಂದ್ರೆ ಆಪರೇಷನ್ JDS ಮಾಡ್ಬಿಡಲ್ಲ ಕಾಂಗ್ರೆಸ್ ಅವರು. ಬಟ್ ಇಲ್ಲಿ ಎಲ್ಲರೂ ಸಹ ಅವಕಾಶವಾದಿಗಳೇ. ಯಾರೇನು Political opportunities. ನಾವು ಜೆಡಿಎಸ್ ನಮ್ಗೆ ಏನಾದ್ರು ಸಂದರ್ಭ ಬರ್ತೇನೆ ನೀವು ಅವಕಾಶವಾದಿಗಳು ಅವರು ಹೊರಗಡೆ ವೇದಿಕೆ ಮಾಡಿದ್ರು. ನಿಮಗೆ ಬಹಳ ಒಂದು ಸ್ಪಷ್ಟವಾದಂತ ಉದಾಹರಣೆ ಕೊಡ್ತೀನಿ. ಭಾರತೀಯ ಜನತಾ ಪಕ್ಷದ ಸ್ನೇಹಿತ ಇಷ್ಟೆಲ್ಲ ಮಾತಾಡ್ತಾರೆ. ನಿನ್ನೆ ಈಗ 2 ದಿವಸದ ಹಿಂದೆ ಯಲಹಂಕದಲ್ಲಿ APMC ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು. ಇವ್ರ ಈಗ ನೈತಿಕತೆ ಎಲ್ಲಿದೆ? ಪ್ರಶ್ನೆ ಹೊಂದಾಣಿಕೆ ಮಾಡ್ಕೊಂಡು ಅದರ ಅರ್ಥ ನೀವು ಏನ್ ಬೇಕಾದ್ರೆ ಆಗ್ಬೋದು ಅಂತ ಪೊಲಿಟಿಕಲ್ ಏನ್ ಬೇಕಾದ್ರೆ ಬಿಜೆಪಿ ಆಪರೇಷನ್ ಕಮಲನು ಮಾಡ್ಬೋದು, ಕಾಂಗ್ರೆಸ್ ಹೆಚ್ಚು ಕಮ್ಮಿ ಇಲ್ಲ. ಇನ್ನ ಒಂದ್ ಸತ್ಯ ಇದೆ, ಇನ್ನ ಮುಂದುವರೆದು ನಾನು ಮಾತಾಡ್ತಾ ಇದ್ದೀನಿ. ಭಾರತೀಯ ಜನತಾ ಪಕ್ಷದಲ್ಲಿ ಸಹ ಎಲ್ಲವೂ ಸರಿ ಇಲ್ಲ. ಯಡಿಯೂರಪ್ಪನವರನ್ನ ನಾಯಕತ್ವ ವಿರೋಧ ಮಾಡುವಂತ ಒಂದು ಗುಂಪು ಜೆಡಿಎಸ್ ನಿಮ್ಮ ಮಾತಿಗೆ ಸಬ್ಸ್ಟೆನ್ಸಿಯಲ್ ಆಗಿ ನಾನು ನಿನ್ನೆ ನಾವು ಜಿದ್ದಾಜಿಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ವಿಚಾರ ಬಂದಿದ್ದಾವೆ. ನಮ್ಮ ಜೊತೆಗೂ ಕೂಡ 18 ಜನ ಶಾಸಕರು ಬಿಜೆಪಿಯವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರನ್ನ ಬಿಜೆಪಿ ತನ್ನ ತೆಕ್ಕೆ ತೆಗೆದುಕೊಳ್ಳಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಮಾತನ್ನ ಜೆಡಿಎಸ್ ವಕ್ತಾರಂತ ಶಿವರಾಮೇಗೌಡರು ಅಶ್ವತ್ಥನಾರಾಯಣ ಕೂಡ ಹೇಳೋದು, ಹೌದು ನಮ್ಮ ಜೊತೆ ಬರ್ಬೋದು ಅಂತ ಹೇಳಿ ಮಾತಾಡಿದ್ರು. ನಿನ್ನೆ ಏನು ಮಾತಾಡಿದ್ರು ಜಿದ್ದಾಜಿದ್ದಿಯಲ್ಲಿ ಅದು ನೋಡ್ಕೊಂಡ್ರು. ಹೊರತಪ್ಪಿಸಿ ನೀವ್ ಯಾರ್ಯಾರಿಗೆ ಟ್ರೈ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾಹಿತಿನೂ ನಮ್ಮ ಹತ್ರ ಇದೆ. ಬಟ್ ಒಂದು ಟೈಮ್ ತಿಳ್ಕೊಳ್ಳಿ, ನೀವ್ ಯಾರ್ಯಾರಿಗೆ ಮಾತಾಡ್ತಾ ಇದ್ದೀರಿ, ನಾವ್ ಯಾರ್ಯಾರಿಗೆ ಅಲ್ಲಿ ಟಚ್ ಮಾಡಿದ್ದೀವಿ ಅನ್ನೋದು ಗಮನದಲ್ಲಿ ಇಟ್ಕೊಳ್ಳಿ. ನಮಗೂ ಸಹಿತ ಭಾರತೀಯ ಜನತಾ ಪಕ್ಷದಲ್ಲಿ 18 ಜನ ನಮ್ಮ ನೇರ ಸಂಪರ್ಕದಲ್ಲಿ ಅಕ್ಯುರೇಟ್ ನಂಬರ್ ಹೇಳ್ತಿದ್ರೆ 18 ಜನ ಬರ್ಕೊಳ್ಳಿ, ಯಾರು ಅಂತ ಕೇಳ್ಕೊಳ್ಳಿ. 18 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ನಮ್ಮರು ಕೆಲವರು ನೀವು ಮಾತಾಡ್ತಿದ್ದೀರಿ, ಇಲ್ಲ ಅಂತೇನಿಲ್ಲ. ಜನ ಮತ್ತು MLAಗಳು ಯಾರು ದಡ್ರಲ್ಲ. ಇವತ್ತು ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಗವರ್ನಮೆಂಟ್ ಬಿಟ್ಟು ನೋಡಿ ಒಪ್ಕೊಳ್ತಾ ಇದ್ರಿ, ನೋಡಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ, ಅವ್ರು ನಿಮ್ ಜೊತೆಗೆ ಅಂದ್ರೆ ಏನೋ ನಡೀತಾ ಇದೆ. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ, ಕರ್ನಾಟಕ ಸರ್ಕಾರದ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸುಮಾರು 20 ಜನಗಳ MLAಗಳಿಗೆ ಸಂಪರ್ಕ ಮಾಡಿದ್ದು ಡೆಲ್ಲಿಯಿಂದ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯವರು ಶಿವರಾಮೇಗೌಡರು ಏನ್ ಬೇಕಾದ್ರು ಇಲ್ಲಿ ಬಾಯಿ ಚಪ್ಪಲಕ್ಕೆ ಮಾತಾಡಬಹುದು. ಭಾರತೀಯ ಜನತಾ ಪಾರ್ಟಿ ಮಾಡೋದಿಲ್ಲ. ತಾನಾಗ್ ತಾನು ಬಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಸುಮ್ಮನೆ ಕೂತ್ಕೊಳ್ಳಲ್ಲ. 18 ಜನ ಶಾಸಕರು ನಮ್ಮ ಜೊತೆಗಿದ್ದಾರೆ. ನಮ್ಮ ಜನ ನಮ್ಮ ಕಾಂಗ್ರೆಸ್ ಜೆಡಿಎಸ್ 20 ಶಾಸಕರನ್ನ ನೀವು ನಿಮ್ ನೆಟ್ವರ್ಕ್ ಅಲ್ಲಿ ತಗೊಂಡಿದ್ದೀರಿ. ಅವ್ರು ಹೇಳೋದು ಸ್ಟೇಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಅಂತ ಹೇಳ್ತಾರೆ ಶಿವರಾಮೇಗೌಡ ಆಡಳಿತದಲ್ಲಿರೋರು. ಸರ್ 20 ಜನ ಈಸಿಯಾಗಿ ಬರ್ಬೋದು, 18 ಜನ ಕರ್ಕೊಂಡು ಅವ್ರು ಮಾಡಕ್ಕಾಗಲ್ಲ. ನಾವಿರೋದು 104 ಜನ. ಮೋರ್ ದೆನ್ 70% ಅವ್ರು ಆಪರೇಟ್ ಮಾಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್. ಆಂಟಿ ಡಿಫೆಕ್ಷನ್ ನೀವೇನಾರ ಕೈ ಹಾಕಿದ್ರೆ ನಾವು ಹಾಕ್ತೇವೆ. 10 ಜನ ಕರ್ಕೊಂಡು ಬಂದ್ರೆ ಬಿಡೋದು ಸಾಕು. ಹೊಸ ಎಲೆಕ್ಷನ್ ಮಾಡಿದ್ರೆ ಆಯ್ತು, ಇವ್ರ ಕತೆ ಮುಗಿತಲ್ಲ ಅಲ್ಲಿಗೆ. 94 ಆಪರೇಟ್ ಮಾಡಬಹುದು. ಸರ್ಕಾರ ನೀವು ಆಪರೇಟ್ ಮಾಡಬಹುದು. ಅಂದ್ರೆ ನೀವು ಹೇಳ್ತಿರೋದು ಅವ್ರಿಗೆ ತಾಕತ್ತಿದೆಯಲ್ರಿ, ಆಪರೇಷನ್ ಗಮನ ಮಾಡ್ಬಿಟ್ಟು ದೊಡ್ಡ ಎಸ್, ಇದು ನಿನ್ನೆ ನಡೆದಂಥದ್ದು ಇವತ್ತು ಮುಂದುವರೆದ ಭಾಗ. ಒಂದಂತೂ ಸ್ಪಷ್ಟ, 3 ನಾಯಕರು ಬಹಳ ಪ್ರಾಮಾಣಿಕ ಒಪ್ಕೊಳ್ತಾ ಇದ್ದಾರೆ, ರಾಜಕಾರಣದಲ್ಲಿ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅಂತ ಪ್ರಯತ್ನಗಳು ಅವರವ್ರು ನಡೆಸ್ತಾ ಇದ್ದಾರೆ, ಅದನ್ನು ಒಪ್ಕೊಳ್ತಾ ಇದ್ದಾರೆ. ಇವತ್ತು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಸಿದ್ದರಾಮಯ್ಯ ಅವರ ಹೆಗಲ ಮೇಲೆ ಗನ್ನಿಟ್ಟು ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲಕ್ಕೆ ತೆರೆ ಮರೆಯಲು ಪ್ರಯತ್ನ ಮಾಡ್ತಾ ಇದೆಯಾ. ಇದು ಬಹಳ ಗಂಭೀರವಾಗಿ ಆಗಿರ್ತಕ್ಕಂಥ ಬೆಳವಣಿಗೆ.
ಯಡಿಯೂರಪ್ಪನವ್ರು ನಾನು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಬಹುತೇಕ ಇವತ್ತು ಅವ್ರು ಇನ್ನೊಂದು ಥಣಿಸಂದ್ರ ಕೇಸಲ್ಲಿ ಕೂಡ ಇವರು ಇವತ್ತು ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದು ಕಡೆ 2019 ಲೋಕಸಭಾ ಚುನಾವಣೆ ಆದ್ಮೇಲೆ ಯಡಿಯೂರಪ್ಪನವರ ಹೈಕಮಾಂಡ್ ಹೇಗೆ ನಡೆಸ್ಕೊಳ್ತಾ ಗೊತ್ತಿಲ್ಲ. ಈ ಟೈಮ್ ಅಂತ ಇರುತ್ತೆ, ಪ್ರೀಸಿಯಸ್ ಟೈಮ್ ಅಂತ ಇರುತ್ತೆ, ಬಹಳ ಮಹತ್ವದ ಆ ಟೈಮ್ ಒಳಗೆ ಏನಾದ್ರೂ ಆಗ್ಬೇಕಂತ ಕನಸು ಕಂಡಿದ್ರೆ ಅದು ರಾಜಕೀಯವಾಗಿ ತಪ್ಪೇ ಮಾಡ್ತಾ ಇದ್ರು. ಭಾರತೀಯ ಜನತಾ ಪಕ್ಷ ತೆರೆ ಮೇಲೆ ಆಪರೇಷನ್ ಕಮಲಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆಯಾ ಗೊತ್ತಿಲ್ಲ. ಆದ್ರೆ ಅವ್ರ ಪಕ್ಷಗಳ ನಾಯಕರು ಒಪ್ಕೊಳ್ತಾ ಇದ್ದಾರೆ, ಹೌದು ಅಂಥದ್ದು ರಾಜಕೀಯ ಪ್ರಯತ್ನ ನಡೀತಾ ಇದೆ, ತಪ್ಪೇನ್ರಿ ಅಂತ. ಹಾಗಾದ್ರೆ ಇವತ್ತು BS ಯಡಿಯೂರಪ್ಪ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಮಾತಾಡಿದ್ದಾರೆ. ಹಾಗೇನೆ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ, ಸದಾನಂದ ಕೂಡ ಮಾತಾಡಿದ್ದಾರೆ. ಸರ್ಕಾರ ಬಿದ್ದೋಗುತ್ತ್ರಿ. ಕಾಂಗ್ರೆಸ್ JDS ನಲ್ಲಿ ಏನು ಗೊಂದಲಗಳಿದೆ ಅದೆಲ್ಲ ಅವರಿಬ್ಬರು ಪಕ್ಷಕ್ಕೆ ಬಿಟ್ಟಂಥದ್ದು. ನಾವು ಅದ್ರ ಬಗ್ಗೆ ಇನ್ನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ಎಲ್ಲವನ್ನ ಕಾದು ನಾವು ನೋಡ್ತಾ ಇದ್ದೇವೆ, ಶಾಂತವಾಗಿ ಕಾದು ನೋಡ್ತಾ ಇದ್ದೇವೆ. ನಾವೊಂದು ವಿರೋಧ ಪಕ್ಷವಾಗಿ 104 ಜನ ಇದ್ದೇವೆ, ನಮ್ಮ ಕೆಲಸವನ್ನು ನಾವು ಮಾಡ್ತೇವೆ. ಕೇವಲ ಕೇಂದ್ರದ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ಸುಮ್ಮನೆ ಇದ್ದರು. ಆದರೆ ಅವರ ಮನಸ್ಸಲ್ಲಿ ಇರುವಂಥ ಆ ಒಂದು ದ್ವೇಷ, ಆ ಒಂದು ಬಾಯ್ಲಿಂಗ್, ಅದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವಾಗ ಶಮನ ಆಗ್ತದೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಗ ಮಾತ್ರ ಶಮನ ಆಗ್ತದೆ. ಆದರೆ ಯಾವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೋ ಆ ದಿವಸದಿಂದ ಸಿದ್ದರಾಮಯ್ಯರು ನೇರವಾಗಿ ಧರ್ಮಸ್ಥಳದಲ್ಲಿ ಬಂದರು, ಮಸಾಜ್ ಎಲ್ಲ ಮಾಡಿಕೊಂಡ್ರು, ಗಟ್ಟಿಮುಟ್ಟಾಗಿ ಹೋಗಬೇಕು ಅಂತ ನಿಶ್ಚಯ ಮಾಡಿದರು. ಇದೆಲ್ಲ ಉದ್ದೇಶ ಕುಮಾರಸ್ವಾಮಿಯನ್ನು ಬೀಳಿಸಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಇವತ್ತು ಸರ್ಕಾರ ಭಾರಿ ದಿನ ಬಾಳುಕೆ ಬರುವುದಿಲ್ಲ ಅಂತ ಹೇಳುವಂಥ 100ಕ್ಕೆ 100 ಸತ್ಯ, ಅದರಲ್ಲಿ 2 ಮಾತುಗಳಿಲ್ಲ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮತ್ತೊಂದು ಕಡೆ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಸುಭದ್ರವಾಗಿದ್ದೇವೆ, 5 ವರ್ಷ ಕಂಪ್ಲೀಟ್ ಮಾಡ್ತೇವೆ, ಅದಕ್ಕೆ ಯಾರಿಗೂ ಅನುಮಾನ ಬೇಡ. ಆದರೆ ರಾಜಕೀಯದ ಬೆಳವಣಿಗೆಗಳು ಆಗಾಗ್ಗೆ ಆಗ್ತಾ ಇರ್ತವೆ, ಅದೆಲ್ಲ ಸ್ವಾಭಾವಿಕ. ಅದು ಅಸ್ಥಿರಗೊಳಿಸೋದಕ್ಕೆ ಅವರ ಸರ್ವ ಪ್ರಯತ್ನ ಬಿಜೆಪಿಯವರು ಮಾಡ್ತಾನೆ ಇದ್ದಾರೆ ಪ್ರಥಮ ದಿವಸದಿಂದ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಇಲ್ಲದೆ ಇರಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಸರ್ಕಾರ ಬೀಳಿಸಬೇಕು ಅಂತ. ಹರೀಶ್ ಅವರೇ, ಈಗ ತಾವು ಹೇಳ್ತಾ ಇದ್ರಿ ನಾವು ವಿರೋಧ ಪಕ್ಷದಲ್ಲಿ ಕೂಡಿಸಿದ್ದಾರೆ, ಅವರು ಅಪವಿತ್ರನೋ ಅನೈತಿಕೋ ತಾವೇನೇನು ಭಾಷಣ ಮಾಡಿದ್ರೆ ಅವ್ರು ಮಾಡ್ಕೊಂಡಿದ್ದಾರೆ. ಸೊ ನೀವೊಂದು ಸಮರ್ಥ ವಿರೋಧ ಪಕ್ಷವಾಗಿ ಕೂತ್ಕೊಂಡ್ರೆ ಅವ್ರು ಕಿತ್ತಾಡ್ಕೊಂಡು ಹೋಗ್ಲಿ. ನೀವು 20 ಜನ ಶಾಸಕರು ನಿಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಒಬ್ಬ ಅಧಿಕೃತ ಅಂದರೆ ಆಡಳಿತ ಪಕ್ಷದ ನಾಯಕರು ವಿತ್ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಹೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಶಾಸಕರನ್ನು ಈಗಲೂ ಕೂಡ ಅವರನ್ನು ನೀವು ಪೋಚ್ ಮಾಡಕ್ಕೆ ರೆಡಿ ಇದ್ದೀರಿ, ನಡೀತಾ ಇದೆ. ಸೊ ಎನಿ ಟೈಮ್ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನೀವು ಸರ್ಕಾರ ನೀವು ಕ್ಲೇಮ್ ಮಾಡ್ತೀರಿ ರಾಜಭವನಕ್ಕೆ ಹೋಗಿ, ಆ ಲೆವೆಲ್ಗೆ ನೀವು ಸಿದ್ಧತೆ ಮಾಡ್ಕೊಂಡಿರ. ಇದು ಆಪರೇಷನ್ ಕಮಲ ಅಲ್ಲ. ಕಾಂಗ್ರೆಸ್ಸಿನ ಉನ್ನತ ನಾಯಕರುಗಳು ನಮ್ಮ ರಾಜ್ಯ ನಾಯಕರನ್ನ ಸೇರಿಸಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ. ಯಾಕಂದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ. ನಾಯಕರು ನಿಮ್ಮ ಹೈಕಮಾಂಡ್ ಜೊತೆ ಸಂಪರ್ಕ ಅವ್ರಿಗೆ ಬಿಟ್ಟಿದ್ದು. ಈಗ ನೋಡಿ ಸರ್, ನೀವು ಇಷ್ಟೆಲ್ಲ ಹೇಳ್ತಿರಲ್ಲ, ಒಂದು ಸಣ್ಣ ಬಿಗ್ ನ್ಯೂಸ್ ಏನಲ್ಲ, ಇದು ಊರಿಗೆ ಗೊತ್ತಿರೋ ವಿಷಯ. ಫಸ್ಟ್ ಟೈಮ್ ಒಂದು ಕಾಂಗ್ರೆಸ್ಸೇತರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಂದಾಗ ಕೃಷ್ಣ ಬೈರೇಗೌಡರ ತಂದೆ ಬೈರೇಗೌಡರಿಗೆ ಒಂದು ಹಗರಣ ಆಯ್ತು, ಟೇಪ್ ಹಗರಣ. ಅವತ್ತು ಅವ್ರಿಗೇನು ಮಾಡಿದ್ದು ಕಾಂಗ್ರೆಸ್ ಅವರು, ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು, ಅವ್ರಿಗೂ ಅವಾಗಲೂ ಅದೇ ತಾನೆ, ನಿನ್ಗೆ ಅಧಿಕಾರ ಕೊಡ್ತೀನಿ, ನಿನಗೆ ಮಿನಿಸ್ಟ್ರು ಕೊಡ್ತೀನಿ ಅಂತ ಹೇಳಿದೆ ತಾನೆ. ಅವಾಗ ಇವ್ರು ಮಾಡಿದ್ರೆ ಕೃಷ್ಣಲೀಲೆ, ನಾವು ಮಾಡಿದ್ರೆ ಕಂಸು ನಿಮಿಷನ. ಇವ್ರು ಮಾಡಿದ್ದು ಅದೇ ತಾನೆ. ಕಾಂಗ್ರೆಸ್ ಅವ್ರು ಮಾಡ್ಕೊಂಬಂದಿರೋದು ಇತಿಹಾಸ ನೋಡ್ತಾ ಇದೀವಲ್ಲ, ಯಾವ್ಯಾವ ಸರ್ಕಾರನ ಬೀಳಿಸಿದ್ದಾರೆ. ಸನ್ಮಾನ್ಯ ದೇವೇಗೌಡರ 11 ತಿಂಗಳು ಬೀಳಿಸಿದ್ರು, ನೋಡ್ತಾ ಇದೀವಲ್ಲ. JMM ಕೇಸಲ್ಲಿ ಯಾರು ಕುದುರೆ JMM ಕೇಸ್ ಯಾವ್ದು? PV ನರಸಿಂಹ ಅವ್ರ ಕುದುರೆ ಇವ್ರು ತೋರಿಸಿರೋ ರೆಸಾರ್ಟ್ ರಾಜಕಾರಣ ಬೀಳಿಸಿದಾಗ ರೆಸಾರ್ಟ್ ರಾಜಕೀಯ ಹರೀಶ್ ನಟರಾಜ್ ಗೌಡ್ರೆ ನಾಂದಿ. ಅದಕ್ಕೆ ಬಿಜೆಪಿ ರಿಚೆಸ್ಟ್ ಪಾರ್ಟಿ ಆಗಿದೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಗಾಂಧಿ ಫ್ಯಾಮಿಲಿ ರಿಚೆಸ್ಟ್ ಫ್ಯಾಮಿಲಿ ಆಗಿದೆ, ಆಗ್ಲಿ ಬಿಡಿ. ನನ್ನ ಕುತೂಹಲ ಇಷ್ಟೇ, ಸಿದ್ದರಾಮಯ್ಯ ಹೇಳಿಕೆ ನಂತರ ಅವರ ಜೊತೆಗಿರ್ತಕ್ಕಂಥವ್ರು ಅಥವಾ ಅವ್ರಿಗೆ ಅಧಿಕಾರ ಬೇಕನ್ನೋರು ಅಥವಾ ಈ ಸರ್ಕಾರ ರಚನೆಯ ಬಗ್ಗೆ ಬೇಸರ ಇರ್ತಕ್ಕಂಥವ್ರು ಮಾತಾಡ್ತಕ್ಕಂಥದ್ದು ಒಂದು ಭಾಗ. ನೀವು ಇಷ್ಟು ಉತ್ಸಾಹದಿಂದ ಇಷ್ಟು ಸಂಭ್ರಮದಿಂದ ನೋಡ್ತಾ ಇರಿ, ಒಂದು ವಾರದಲ್ಲಿ ಸರ್ಕಾರ ಬೀಳುತ್ತೆ, ನಾವು ಕಾಯ್ತಾ ಇದೀವಿ, ಈ ಸರ್ಕಾರ ಬಿದ್ದೋಗುತ್ತೆ ಅಂತ ನಿಮ್ಗೆ ಯಾಕೆ? ನಮ್ಮ ರಾಜ್ಯ ಅಧ್ಯಕ್ಷರು ಏನ್ ಹೇಳಿದ್ರು? ಕಾಯ್ತಾ ಇದೀವಿ, ನಾವು ಆರಾಮಾಗಿದ್ದೀವಿ, ಆಂತರಿಕ ವಿಷಯ ಅವ್ರ ಏನಾರ ಮಾಡ್ಕೊಂಡ್ಲಿ, ನಾವು ಒಂದು ವಿರೋಧ ಪಕ್ಷ ನೋಡ್ಕೊಂಡ್ರು ಹೇಳಿದ ಒಂದು ಮಾತು ತಾವು ಗಮನಿಸ್ಬೇಕು. ಮಸಾಜ್ ಮಾಡ್ಸ್ಕೊಳಕ್ ಹೋದ್ರು ಧರ್ಮಸ್ಥಳದಲ್ಲಿ, ಅಲ್ಲಿ ಏನ್ ಮಾತಾಡಿದ್ರು? ನಾವ್ ಮಾತಾಡಿದ್ವಾ? ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಮಾತಾಡಿದ್ದು ಜಗತ್ ಜಾಹೀರಾತ,
ಇವತ್ತೆಲ್ಲಾ ಕಡೆ ವಿಡಿಯೋ ಅಲ್ಲಿ ಬಂತ, ಅದು ವಾಟ್ಸ್ಆಪ್ ಅಲ್ಲಿ ಬಂತ, ಅವರೇ ಮಾತಾಡ್ತಾರೆ, ಅವರೇ ಮಾತಾಡ್ತಾರೆ. ನಾನು ಈ ಸರ್ಕಾರ ಬೀಳಿಸ್ತೀನಿ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ, ಸರ್ಕಾರ ಬೀಳಿಸ್ತೀನಿ, ಮುಖ್ಯಮಂತ್ರಿ ಈ ಸರ್ಕಾರ ಸುಭದ್ರವಾಗಿದೆ ಅಂತ ಎಲ್ಲಾ ಸಮಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಶುರುವಾದ ಇದ್ದೇ ಇತ್ತು. ಕುಮಾರಸ್ವಾಮಿ ಹೇಳಿದ್ರು 1 ವರ್ಷ ಇರುತ್ತೆ ಅಂತ, 1 ವರ್ಷ ಇರುತ್ತೆ ಅಂತ ಆತರ ಏನಿಲ್ಲ. 5 ವರ್ಷ ಕಾಲ ಇದು ಸುಭದ್ರವಾಗಿರುತ್ತೆ. ಬಿಜೆಪಿ ಆಸೆ ಪಡ್ಬೋದು, ಭ್ರಮೆ ಇರ್ಬೋದು, ಅವ್ರ ಹತ್ರ ಹಣ ಇದೆ, ಕೇಂದ್ರದಲ್ಲಿ ಅಧಿಕಾರ ಇದೆ ಅಂತ ಅವ್ರಿಗೆ ಆ ಒಂದು ಹಣ ಇದೆ, ಅಧಿಕಾರ ಇದೆ, ಏನ್ ಬೇಕಾದ್ರೂ ಮಾಡ್ಬೋದು, ಸಾಧ್ಯ ಆಗಲ್ಲ. 2008ಕ್ಕೆ ಮುಗ್ದೋಯ್ತು. ಅವರ ಕುದುರೆ ವ್ಯಾಪಾರ ಮುಂದಕ್ಕೆ ನಡೆಯಲ್ಲ. ಆ ಪ್ರಯತ್ನ ಈ ರಾಷ್ಟ್ರದಿಂದ ಮಾಡ್ತಾ ಇದ್ದಾರೆ. ಗುಜರಾತ್ ಅಲ್ಲೂ ಪ್ರಯತ್ನ ಮಾಡಿದವರು, ಮಾಡಿದ್ರು. ಶಾಸಕರನ್ನ ಕಂಟ್ರೋಲ್ ಇಟ್ಕೊಳ್ತಾ ಇದ್ರಿ ನೋಡಿ. ಶಾಸಕರು ಯಾವ ಕಾರಣಕ್ಕೂ ಬಿಜೆಪಿ ನೆಟ್ವರ್ಕ್ ಬಿಡಲ್ಲ, ಯಾವ ಶಾಸಕರು ಹೋಗಲ್ಲ, ಯಾವ ಶಾಸಕರು ಹೋಗಲ್ಲ. ಬಿಜೆಪಿಗೆ ಜನ ಆಲ್ರೆಡಿ ತೀರ್ಮಾನ ಮಾಡಿದ್ದಾರೆ, ವಿಪಕ್ಷದಲ್ಲಿ ಇಟ್ಟಿದ್ದಾರೆ. ಕುದುರೆ ಮೋದಿ ಅವರು ಬಂದ್ರು, ಮೋದಿ ಅವರು ಅಮಿತ್ ಶಾ ಖರ್ಚು ಮಾಡಿ ಅವರು ಅಧಿಕಾರ ದುರುಪಯೋಗ ಮಾಡಿರ್ಬೋದು. ಆದರೆ ಜನ ಕೊಟ್ಟ ತೀರ್ಮಾನ ಅಲ್ಲ, ಅದು ಜನ ಕೊಟ್ಟ ತೀರ್ಮಾನ. ಸಮ್ಮಿಶ್ರ ಸರ್ಕಾರಕ್ಕೆ, ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಬಿಜೆಪಿಗೆ ಭ್ರಮೆ, ಭ್ರಮೆ ಇರ್ಬೋದು. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ವಿದ್ಯಮಾನ. ಈಗ ನೀವು 100 ದಿನಗಳು ಪೂರೈಸ್ತಾ ಇದ್ರಿ. ಆಗಸ್ಟ್ 30ಕ್ಕೆ 100 ಡೇಸ್ ಆಗುತ್ತೆ ಮೈತ್ರಿ ಸರ್ಕಾರ. ಕುಮಾರಸ್ವಾಮಿ ಅವರು ಇದೆಲ್ಲ ಅಡ್ಡಿ ಆತಂಕಗಳು, ಅಲೆಗಳು, ಬೆಂಡ ಏನೇ ಇದ್ರು ಕೂಡ ಅದ್ರ ಮಧ್ಯೆ ಅನೇಕ ಒಳ್ಳೆ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಇಲ್ಲಿ ಆಗಿರೋ ಪ್ರಶ್ನೆ ಇಷ್ಟೇ, ನಾವು 80 ಜನರವರು ಹೆಗಲ ಮೇಲೆ ಕೂತ್ಕೊಂಡು 37 ಶಾಸಕರಿರ್ತಕ್ಕಂಥವ್ರು ಸಂಪೂರ್ಣ ಕ್ರೆಡಿಟ್ ತೊಳ್ತಾ ಇದ್ದಾರೆ. ನಾಳೆ ಜನ ಏನು ಮಾತಾಡ್ತಾರಪ್ಪ, ಈ JDSನವರು ತೀರ್ಮಾನ ಕೈಗೊಂಡ್ರು, ಕಾಂಗ್ರೆಸ್ನವರು ಸುಮ್ಮನೆ ಇದ್ರು, ಸೊ ನಾನು ಕಾರ್ಯಕರ್ತರನ್ನು ಕೂಡ ಹುರಿದುಂಬಿಸ್ಬೇಕು, ಶಾಸಕರು ಕೂಡ ನಾನು ಅವರನ್ನು ನೈತಿಕವಾಗಿ ಧೈರ್ಯ ತುಂಬಬೇಕು, ಈ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀನಿ ಅಂತ ಒಂದು ಸಮರ್ಥನೆ ಕೊಡ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಹೈಕಮಾಂಡ್ ಕೂಡ ಟೆನ್ಷನ್ ಆಗಿ, ದೇವೇಗೌಡರು ಕೂಡ ಈ ಲೋಕಸಭಾ ಇನ್ನೂ ಲೋಕಲ್ ಬಾಡಿ ಎಲೆಕ್ಷನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ. ಅಥವಾ ಆಗಸ್ಟ್ 31ಕ್ಕೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರ ಆಗುತ್ತಾ, ಅಥವಾ ಒನ್ ಟೈಮ್ ಸೆಟಲ್ಮೆಂಟ್ ಆಗುತ್ತಾ ಸಮನ್ವಯ ಸಮಿತಿ ಸಭೆಯ ನಂತರ? ಭಾಳ ಸ್ಪಷ್ಟವಾಗಿ ಈಗಿರ್ತಕ್ಕಂಥ ಸರ್ಕಾರ 3 ಪಕ್ಷಗಳ ಸರ್ಕಾರ. 1 ಕಾಂಗ್ರೆಸ್ಸು, 2 JDS, 3 BSP, 3 ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದವರ ಟೀಕೆ ಟಿಪ್ಪಣಿಗಳಿಗೆ ನಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಯಾಕೆಂದರೆ ಮೇ 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಬಂತು. ಕಳೆದ ಮೇ ತಿಂಗಳಲ್ಲಿ 5 ವರ್ಷ ಚುನಾವಣೆ ಆಯಿತು. 5 ವರ್ಷದ ಅವಧಿನಲ್ಲಿ ಅವತ್ತು ಸಹ ಇದೇ ಹೇಳಿಕೆ ಅವ್ರು ಹೇಳ್ಕೊಂಬಂದಿದ್ದು, ಪರಮೇಶ್ವರ್ಗೂ ಸಿದ್ದರಾಮಯ್ಯಂಗೂ ಆಗಲ್ಲ, DK ಶಿವಕುಮಾರ್ಗೂ ಸಿದ್ದರಾಮಯ್ಯಂಗೂ ಆಗಲ್ಲ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಯಿತು, ಬೆಳಗ್ಗೆ ಬಿದ್ದೋಗುತ್ತೆ, ನಾಳೆ ಆಗೋಗುತ್ತೆ, ಈ ಥರದ ಹೇಳಿಕೆಗಳನ್ನೇ ಕೊಟ್ಕೊಂಬಂದ್ರು. ಭಾರತೀಯ ಜನತಾ ಪಕ್ಷಕ್ಕೆ ಇದೊಂದು ಹವ್ಯಾಸ. ನೋಡಿ, ನೀವು ಮಾತಾಡ್ಬೇಕಾದ್ರೆ ಮಾತಾಡಿಲ್ಲ, ದಯಮಾಡಿ ನೀವು ಹೇಳಿ, ಆಮೇಲೆ ಜನ ನೋಡ್ತಾರೆ, ನಿಮ್ದು ಏನ್ ಬೇಕಾದ್ರೂ ಹೇಳಿ. ನೀವು ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಈ ತರದ ಹೇಳಿಕೆಗಳನ್ನ ಹುಟ್ಟಾಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಹವ್ಯಾಸ, ಅಭ್ಯಾಸ. ಇದು ಫ್ಯಾಕ್ಟರಿ, ಅದು ಒಂದು ಫ್ಯಾಕ್ಟರಿ. ಸುಳ್ಳು ಯಾವಾಗಲೂ ಸತ್ಯತರ ಹೇಳ್ಕೊಂಡು ಹೋಗಂಥದ್ದು ಅವ್ರಿಗೆ ಹವ್ಯಾಸ ಗುಣ. ನಿಮ್ಮ ಶಾಸಕರು ಯಾರು ಬಿಜೆಪಿ ಸಂಪರ್ಕದಲ್ಲಿಲ್ಲ? ಇಲ್ಲ, ನಾನು ಹಂಗಂತ ಹೇಳಿ ಸಿದ್ದರಾಮಯ್ಯ ಹೇಳೋದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯವರು ಅಭಿಪ್ರಾಯ ಹೇಳಿದ್ದಾರೆ, ಬಟ್ ಅದನ್ನ ನಾವು ಸಮನ್ವಯ ಸಮಿತಿ ಒಳಗಡೆ ಹೇಳ್ಬೇಕಾಗಿತ್ತು. ಸರ್, ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಲ್ವಾ? ಇದನ್ನ ಬಗೆಹರಿಸಬೇಕಾಗಿರೋ ಅವರಲ್ವಾ? ಅದೇ ನಾನು ಪ್ರಶ್ನೆ ಹೇಳ್ತಾ, ನೀವು ಮಾತಾಡ್ತಿರೋ ಜಾಗದಲ್ಲಿ ಅವ್ರು ಇರಬೇಕಾಗಿತ್ತಲ್ವಾ? ಅದನ್ನೇ ಹೇಳ್ತಾ ಇರ್ತಕ್ಕಂಥ, ಅದನ್ನ ಅವ್ರು ಮಾಡ್ತಾ ಇಲ್ಲ ಅಂತ ಹೇಳೋದು JDS ಜನಕ್ಕೆ ಗೊಂದಲ ಹುಟ್ಟೋದಕ್ಕೆ ಅವಕಾಶ ಕೊಡಂತ ಹೇಳಿ. ಯಾರು ಗೊಂದಲ ಹುಟ್ಟಿಸ್ತಾರ? ಅದು ಅಲ್ಲ, ನಮ್ಮ ಪಕ್ಷ. ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ JDS ಬೇಡ ಅಂತಲೇ ನಾನೇ ಒಪ್ಕೊತಾ ಇದ್ದೀನಿ. ನಾನು ಕ್ಲಿಯರ್ ಆಗಿ ಒಪ್ಕೊತಾ ಇದ್ದೀನಿ, ಅದು ಬೇಡ ಅಂತಲೇ. ಸಿದ್ದರಾಮಯ್ಯಗೆ ಒಂದು ಗೌರವ ಇದೆ, ಅವರು ಒಂದು ಅಧಿಕಾರದ ಸ್ಥಾನದಲ್ಲಿದ್ದಾರೆ. ಅವರೇ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಇದ್ರೂ ಸಹ ಸಮನ್ವಯ ಸಮಿತಿ ಅದಕ್ಕೆ ಸಮಾನಾಂತರವಂತ ಒಂದು ಅಧಿಕಾರವನ್ನು ತಗೊಂಡಿದ್ದಾರೆ. ಹಾಗಾಗಿ ಇಂಥ ಗೊಂದಲದ ಹೇಳಿಕೆಯನ್ನು ಅವ್ರು ಕೊಡೋದು ಬೇಡ ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅದು ಬಿಟ್ರೆ ಈ 5 ವರ್ಷ ಈ ಸರ್ಕಾರ, ಕುಮಾರಸ್ವಾಮಿ ಅವರ ಸಮ್ಮಿಶ್ರ ಸರ್ಕಾರ ಮುಗಿಸುತ್ತೆ, ಎಲ್ಲೂ ಸಹ ಗೊಂದಲ ಇಲ್ಲ. ಇವತ್ತೇನು ಕ್ರಾಂತಿಕಾರಕ ನಿರ್ಧಾರಗಳನ್ನ ಕುಮಾರಸ್ವಾಮಿ ಅವರು ತಗೊಂಡಿದ್ದಾರೆ, ಸಮಸ್ಯೆ ನಮ್ಮನ್ನು ಗಮನಕ್ಕೆ ತಂದಿಲ್ಲ, ತಪ್ಪು ಸಮಿತಿ ಚರ್ಚೆ ಆಗಿಲ್ಲ. ಹೋಗೋಕ್ಕಿಂತ ಒಂದು 5 ನಿಮಿಷ ಮೊದಲು ಕೂಡ ಕಾಂಗ್ರೆಸ್ ಸಚಿವರು ಗೊತ್ತಿರಲಿಲ್ಲ. ಎಲ್ಲ ಮಾಹಿತಿಯನ್ನ ಕೊಟ್ಟು ಕ್ಯಾಬಿನೆಟ್ ಕನ್ಸೆಂಟ್ ತಗೊಂಡು ಮಾಧ್ಯಮಗಳಿಗೆ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೇಳಿದ್ರೆ ಗೊತ್ತಿರಲಿಲ್ಲ ಕಾಂಗ್ರೆಸ್ DK ಶಿವಕುಮಾರ್ ಸರ್ಕಾರದಲ್ಲಿ ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ಹೇಳೋದು. ಸರ್, ಒಂದ್ ನಿಮಿಷ, ಈಗ ಒಳ್ಳೆ ನಿರ್ಧಾರ ತಗೊಂಡಾಗ ನಾನು ಸಮನ್ವಯ ಸಮಿತಿ ಕಾಂಗ್ರೆಸ್ ಪಕ್ಷ ಬಿಟ್ಬಿಡಿ, ಯಾವ ಬಗ್ಗೆ ಚರ್ಚೆ ಮಾಡ್ತಾರೆ? ಸಮನ್ವಯ ಸಮಿತಿ ವ್ಯಾಪ್ತಿ ಏನು, ಅದಲ್ಲ ಸರ್, ಲಿಮಿಟ್ ಏನ್ ಚರ್ಚೆ ಮಾಡುತ್ತದೆ? ಒಂದ್ ನಿಮಿಷ ಸರ್, ಈಗ ಅದನ್ನ ಚರ್ಚೆ ಮಾಡೋದಕ್ಕೆ ನಮ್ಮ ಪಕ್ಷದ 2 ಪಕ್ಷದ ಒಂದು ಸಮಿತಿ ಇದೆ, ಒಂದು ಚರ್ಚೆ ಮಾಡ್ತಾರೆ. ನಾನು ಹೇಳಂತದ್ದು ಇನ್ನ ಮುಂದಕ್ಕೆ ಹೋಗಿ ಹೇಳ್ತೀನಿ, ಬಿಜೆಪಿನೂ ಸಹಕಾರ ಕೊಡಬೇಕು ಒಳ್ಳೆ ಕೆಲಸ ಮಾಡಿದಾಗ. ಅವ್ರು ಸರ್ಕಾರ ರಚನೆ ಮಾಡಿಕೊಟ್ಟಿದ್ರೆ ಸಹಕಾರ ಕೊಡ್ತಾರೆ. ಅವ್ರು ಹೇಳಿ, ಕುಮಾರಸ್ವಾಮಿ ಮಾಡೋದು ಒಳ್ಳೇದಲ್ಲ ಅಂತ ಹೇಳಿ ಅವರು ಕಾಂಗ್ರೆಸ್ನವ್ರು ಹೇಳೋದು ನಾವು ಉತ್ತರ ಕೊಡ್ಕತ್ತೀವಿ.
ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ನಾನು ಏನು- ನಾವು ಅದನ್ನು ಸರಿಪಡಿಸ್ಕೊತೀವಿ. ರಮೇಶ್ ಬಾಬು ನಿಮ್ಮ ಬಗ್ಗೆ ಗೌರವ ಇದೆ. ನಾನು ಒಂದು ಹೇಳ್ಬಿಡ್ತೀನಿ, ಸಿದ್ದರಾಮಯ್ಯ ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಈ ಸರ್ಕಾರ ಬೇಡವೇ ಬೇಡ ಅನ್ನಂಥ ನಾಯಕರಿಗೆ ಅಥವಾ ಟೀಮಿಗೆ ಏನಿದೆ ಅಂದರೆ, ಅಲ್ಲಪ್ಪ ನಾವು ಇವ್ರ ಜೊತೆ ಸೇರ್ಕೊಂಡು ನಾವು ಉಗುಳು ನುಂಗಂಗೂ ಇಲ್ಲ, ಹೊರಗೂ ಹಾಕಂಗಿಲ್ಲ, ಕೈ ಇಸ್ಕೊಳ್ಳೋದು. ಒಂದು ವೇಳೆ ಬಿಜೆಪಿ ಸರ್ಕಾರ ಮಾಡ್ಬಿಟ್ಟು ಅಟ್ಲೀಸ್ಟ್ ಅವ್ರ ಜೊತೆ ಫೈಟ್ ಮಾಡ್ಬೋದು. 2023 ನಾವು ಚುನಾವಣೆಗೆ ಹೋಗ್ಬೋದು, ಅವಾಗ ನಾವು ಮತ್ತೆ ಸರ್ಕಾರ ಬರ್ಬೋದು ಅಂತ ಅವ್ರು ಲೆಕ್ಕ ಹಾಕೊಂಡು ಕೂತಿದ್ದಾರೆ. ಕುಮಾರಸ್ವಾಮಿ ಇದ್ದಷ್ಟು ದಿವಸ ಇವ್ರಿಗೆ ಏನೂ ಆಗಲ್ಲ, ಇನ್ನೂ ಡೌನ್ ಅಂತ ಅವ್ರ ಲೆಕ್ಕ. ನನಗೆ ಒಂದು ಅನಿಸಿಕೆ ಇದೆ, ನನಗಿರೋಷ್ಟು ರಾಜಕೀಯ ಅನುಭವದಷ್ಟು ಒಂದು ಹಿರಿತನ ಲಕ್ಷ್ಮಣ್ ಹೂಗಾರ್ ಅವ್ರಿಗೆ ಒಬ್ಬ ಪತ್ರಿಕೋದ್ಯಮ ಆಗಿದೆ ಅಂತ ನನ್ನ ಭಾವನೆ ಇದೆ. ಅಲ್ಲ, ದಯಮಾಡಿ ನಾನು ಹೇಳ್ತಕ್ಕಂಥದ್ದು, ನೀವು ಕಾಂಗ್ರೆಸ್ ಪಕ್ಷದ ಇತಿಹಾಸ ತಿಳ್ಕೊಂಡ್ರೆ, ನೀವು ಸಿದ್ದರಾಮಯ್ಯ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹೈಕಮಾಂಡ್ ಒಂದ್ಸಲ ಆದೇಶ ಕೊಟ್ಟ ಮೇಲೆ ಅವ್ರು ಯಾರೇ ಇದ್ರು ಒಪ್ಕೋತಾರೆ. ಹಾಗಿದ್ರೆ ವಿಜಯ ಕರ್ನಾಟಕದ ಕಾರ್ಟೂನ್ ಇದೆ, ನೀವು ನೋಡಿ ವಿಜಯ ಕರ್ನಾಟಕದ ಕಾರ್ಟೂನ್ ಹೆಂಗಿದೆ, ಆ ಚೇರ್ ಮೇಲೆ ಟವಲ್ ಹಾಕಿದ್ದಾರೆ ಸಿದ್ದರಾಮಯ್ಯ, ಅದ್ರ ಮೇಲೆ ಕೂತಿದ್ದಾರೆ. ಅದಕ್ಕೆ ಸೂಕ್ಷ್ಮವಾಗಿ ಅದು ಮೆಸೇಜ್ ಇದೆ. ನಾವು ಅಲ್ಲ ಸರ್, ನಾನು ಬಿ ಆರ್ ಪಾಟೀಲ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು ಸಿದ್ದರಾಮಯ್ಯ ಮತ್ತು ಸಿಎಂ ಆಗಲ್ಲ ಅಂತ. ಅವ್ರು ಹೇಳಿದ್ದು ಈಗಲ್ಲ, ನಾನು ಒಂದೇ ಕೇಳಿದವ್ರು, ಅವ್ರು ಭಾಳ ಜೋರ ನಕ್ಕರು. ಅಲ್ರಿ, ಯುಗಾದಿ ಮುಂದಿನ ದೀಪಾವಳಿಗೆ ಈಗ ಬಟ್ಟೆ ಖರೀದಿ ಮಾಡಿದ್ರೆ ಹೆಂಗೆ? ಈ ದೀಪಾವಳಿ ತನಕ ಖರೀದಿ ಮಾಡ್ಬೇಕಾಗಿರೋದು. ನಾವು ಮುಂದಿನ ದೀಪಾವಳಿ ಬಟ್ಟೆ ಖರೀದಿ ಮಾಡ್ತೀನಿ ಅಂದ್ರೆ ಜನ ಏನ್ ತಿಳ್ಕೊಳ್ತಾರೆ ಅಂತ ಹರೀಶ್ವರ ಕೇಳ್ತಾರದು. ಇಲ್ಲ, ಸತ್ಯ ಇದೆ. ಮುಂದಿನ ದೀಪಾವಳಿಗೆ ನಾನು ಈಗ ಬಟ್ಟೆ ಖರೀದಿ ಮಾಡ್ತೀನಿ. ಭಾರಿ ಸೀನಿಯರು, ಭಾರಿ ಚೆನ್ನಾಗಿ ಮಾತಾಡ್ತಾರೆ. ನಾನು ಯಾವಾಗಲೂ ಅವ್ರ ಡಿಬೇಟ್ ನೋಡ್ತಾ ಇರ್ತೀನಿ. ಈಗ ಒಂದು ಮಾತು ಹೇಳಿದ್ರು, ಬಿಜೆಪಿ ಅವ್ರಿಗೆ ಅದೇ ಒಂದು ಹವ್ಯಾಸ ಎಲ್ಲ ಅಂತ. ನಾನು ರಮೇಶ್ ಬಾಬು ಅವ್ರನ್ನ ಕೇಳೋದು, ನಾವೇನ ಮಾತಾಡ್ತಾ ಇದೀವಿ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ದೀವಿ. ಇವತ್ತು ನಾವು ಅಂತ ಹವ್ಯಾಸ ಇರೋರು ಅಂದ್ರೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ನನ್ಗೇನ ಬಹುಮತ ಕೊಡ್ಲಿಲ್ಲ ಅಂದ್ರೆ ನಾನು ಆ ಪಕ್ಷಕ್ಕೂ ಹೋಗಲ್ಲ, ಈ ಪಕ್ಷಕ್ಕೂ ಹೋಗಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನ್ ಹೇಳ್ತಾರೆ ರಮೇಶ್ ಬಾಬು? ನಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಹೋಗಲ್ಲ, ನಾನು ವಿಪಕ್ಷದಲ್ಲಿ ಕೂತ್ಕೊಂತೀನಿ. ನಮ್ದು ಹವ್ಯಾಸನ, ಅವ್ರದ್ದು ಹವ್ಯಾಸನ. ಆಮೇಲೆ ಇದೇ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಇವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅಪ್ಪಿತಪ್ಪಿ ಕಾಂಗ್ರೆಸ್ ಅವ್ರು ಬಂದಿಲ್ಲ ಅಂದ್ರೆ ಬಿಜೆಪಿ ಜೊತೆ ಬರ್ತಾ ಇರಲ್ವಾ? ಬರ್ತಾ ಇದ್ರಲ್ಲ. ಮತ್ತೆ ಯಾಕೆ ಮಾತಾಡ್ಬೇಕು? ಆಮೇಲೆ ಇವತ್ತು ರಮೇಶ್ ಬಾಬು ಅವ್ರು ಇಷ್ಟೆಲ್ಲ ಮಾತಾಡಿದ್ರಲ್ಲ, ಇಷ್ಟೆಲ್ಲ ಹೇಳಿದ್ರಲ್ಲ, ನಮ್ಗೆ ಅದೇ ಕೆಲಸ ಅಂತ ನಾವೇನು ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದೆಲ್ಲ ಅವ್ರ ಪಕ್ಷದವರು, ಕಾಂಗ್ರೆಸ್ ಅವ್ರೇ ಹೇಳ್ತಾರೆ. ಬಿಜೆಪಿ ಜಾಸ್ತಿ ಮಾತಾಡಿಲ್ಲ, ಕಾಂಗ್ರೆಸ್ ಅವರು ನಂತರ ಅತಿ ಹೆಚ್ಚು ಉತ್ಸಾಹದಿಂದ ಸಂಭ್ರಮದಿಂದ ದೀಪಾವಳಿ ಶರ್ಟ್ ಖರೀದಿ ಮಾಡಕ್ ರೆಡಿ ಆಗಿರೋ ಬಿಜೆಪಿ ಅವರೇ. ಇಲ್ಲ, ನಾನು ಹರೀಶ್ ಅವರು ಬಹಳ ಒಳ್ಳೆ ವಿಚಾರ ಹೇಳಿದ್ರು, ನಾನು ಸ್ವಾಗತ ಮಾಡ್ತೀನಿ. ನನಗೆ ಅವ್ರು ಹೇಳಿದ್ದು ಅಷ್ಟು ವಿಷಯ ಒಪ್ಕೊಂಡು ಮಾತಾಡ್ತೀನಿ. ನಂದು ಅದು ಸತ್ಯ, ಅವ್ರು ಹೇಳಿದ್ದೆಲ್ಲ ಸತ್ಯ. ಕುಮಾರಸ್ವಾಮಿ ಮಾತಾಡಿದ್ದು ಸತ್ಯ, ನಾವು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡೋದು ಸತ್ಯ, ಎಲ್ಲ ಸತ್ಯ. ಬಟ್ ಇನ್ನೊಂದು ಪಾಯಿಂಟ್ ಬಿಟ್ಬಿಟ್ರೆ ಅವರು, ಇವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಾಂಬೆಗೆ ಬಂದು ಕುಮಾರಸ್ವಾಮಿಗೆ ಕರೆದಿದ್ದು ಸತ್ಯ ಯಾಕೆ ಬಿಟ್ಬಿಟ್ರೆ ಅವರು? ನಮ್ಮ ಜೊತೆ ಸಂಕಾರ ಮಾಡಿ ಬನ್ನಿ, ನಿಮ್ ಜೊತೆ ಇತ್ತೀಚೆಗೆ ಕೂಡ ಬಿಜೆಪಿ ಪ್ರಯತ್ನ ಮಾಡಿದ್ರೆ ನಾವು ಸೆಕ್ಯುಲರ್ ತತ್ವಕ್ಕೆ ಸಿದ್ಧಾಂತಕ್ಕೆ ಬದ್ಧರಾಗಿ ನಾವು ಕಾಂಗ್ರೆಸ್ ಜೊತೆ ಹೋಗಿದ್ದೇವೆ. ಪ್ರಶ್ನೆ ದಯಮಾಡಿ ಸರ್, ಈಗ ಇದು ದಯಮಾಡಿ ನರಿ ಕತೆ ಆಗ್ಬಾರ್ದು, ದ್ರಾಕ್ಷಿ ಸಿಗ್ಲಿಲ್ಲ ಅಂತ ಹುಳಿನ ಹೇಳೋ ಪ್ರಶ್ನೆ ಆಗ್ಬಾರ್ದು. ನೀವು ಕರ್ನಾಟಕದಲ್ಲಿ ಸರ್ಕಾರ ಮಾಡೋದಕ್ಕೆ ನಿಮ್ ಪಕ್ಷದ ಅಧ್ಯಕ್ಷರು ಫೋನ್ ಮಾಡಿರ್ಲಿಲ್ವಾ? ಹರೀಶ್ ಅವರ ಗಂಭೀರ ರೆಸ್ಪಾನ್ಸಿಬಲ್ ಒಬ್ಬ ಲೀಡರ್ ಆಗಿ ರಮೇಶ್ ಬಾಬು MLA ಆಗಿದ್ದಂಥವ್ರು ವಕ್ತಾರಾಗಿ ಹೇಳ್ತಾರೆ. ನೀವು ಹೇಳ್ತಾ ಇದ್ರಲ್ಲ ಬಿಜೆಪಿನ ಹೊರಗಡಕ್ಕೆ ಅವ್ರು ಮೈತ್ರಿ ಮಾಡ್ಕೊಂಡ್ರು, ಇದಕ್ಕೆ ಮೊದಲು ಬಿಜೆಪಿ ನಾಯಕ ರಾಷ್ಟ್ರೀಯ ಅಧ್ಯಕ್ಷರ ಕರೆದು ಮಾತಾಡಿದಾರೆ ಅಂತ ಗಂಭೀರ ವಿಚಾರ ಹೇಳ್ತಾ ಇದಾರೆ. ಚರ್ಚೆ ಆಗಿತ್ತಾ ಕುಮಾರಸ್ವಾಮಿ ಜೊತೆಗೆ ಸರ್ಕಾರ? ಅವರೇ ತಿರ್ಗಾಡಿದ್ರು 10 ರಿಸ್ಕ್ ಆಫ್ ರಿಪಿಟೇಷನ್. ನಾವೇನ್ ಸನ್ಯಾಸಿಗಳೆಲ್ಲ ಕಾವಿ ಬಟ್ಟೆ ಹಾಕೊಂಡಿಲ್ಲ, ರಾಜಕೀಯ ನೀವು 3 ಜನ ಕಾವಿ ಹಾಕಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ಅವ್ರದ್ದು ಇದು
ಪರವಾಗಿಲ್ವಂತೆ. ನಾವ್ ಬಿಜೆಪಿ ಹೇಳ್ಬಿಟ್ರೆ ಅದು ತಪ್ಪ. ಅದು ಈಗ ತಾನೆ ಅವ್ರು ಹೇಳಿದ್ರು ಅವ್ರು ಅಲ್ಲಿ ಒಂದ್ ಶಬ್ದ ಸಮನ್ವಯ ಸಮಿತಿ ಅಧ್ಯಕ್ಷರು ಹೇಳಿದ್ರೆ ಪರವಾಗಿಲ್ವಂತೆ, ಅವ್ರು ಹೇಳಿದ್ರೆ ಪರವಾಗಿಲ್ಲ, ಈ ತರ ಮಾತಾಡ್ಬೋದು ಆಚೆ ಕಡೆ ಬಂದು. ನಾವು ವಿರೋಧ ಪಕ್ಷದವ್ರು ಮಾತಾಡ್ತೀವಿ ಸಾವಿರ, ಏನ್ ತಪ್ಪು ಏನ್ ತಪ್ಪು? ಅದು ಅಭ್ಯಾಸ ಅಲ್ಲ. ವಿರೋಧ ಪಕ್ಷ ಇದು ಪೊಲಿಟಿಕಲ್ ಫ್ಲಡ್ ಅಂತ ಕರಿತೀನಿ ನಾನು ಶಬ್ದ, ನಿನ್ನೆ ಅಂದಲ್ಲ, ಪೊಲಿಟಿಕಲ್ ಫ್ಲಡ್ ತರ. ಕುಮಾರಸ್ವಾಮಿ ಅವರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟು ಸಿದ್ದರಾಮಯ್ಯ ಅವರು ಆಡಿಲ್ಲ, ಆದ್ರೆ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದಾರೆ. ರಾಜಕೀಯ ತಪ್ಪಲ್ಲ, ಆದ್ರೆ ರಾಜಕೀಯ ಸಿಎಂ ಆಗಕ್ಕೆ ನಾಳೆಗೆ ಅವಕಾಶ ಇಲ್ಲ, ನಾಡಿದ್ದು ಅವಕಾಶ ಇಲ್ಲ, ನೀವು 5 ವರ್ಷ ಕಾಯ್ಲೇಬೇಕು. ಅದು ಗೊತ್ತಿದ್ದಾಗಲೂ ಆಡಿದ ಮಾತಿದೆಯಲ್ಲ, ಇಡೀ ಕಾಂಗ್ರೆಸ್ ಹೈಕಮಾಂಡ್ ಟೆನ್ಷನ್ ಆಗಿದೆ. 31ಕ್ಕೆ ಇಲ್ಲಿಗೆ ಬ್ರೇಕ್ ಹಾಕ್ಬಿಡ್ತೀರಾ, ಬಾಯಿಗೆ ಬೀಗ ಹಾಕ್ಬಿಡ್ತೀರಾ ಕಾಂಗ್ರೆಸ್ ನಾಯಕರಿಗೆ? ಸಾಧ್ಯನಾ ಅದು? ಇಲ್ಲ ನೋಡಿ, ಇಲ್ಲೇನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರು ಬಹಳ ಜವಾಬ್ದಾರಿಯುತವಾಗಿ ಮಾತಾಡ್ತಾರೆ. ಬಟ್ ಅಂದ್ರೆ ಕಾರ್ಯಕರ್ತರು ಅಲ್ಲಿ ಜನ ಕೈ ಸತ್ಯ ಇಲ್ಲ, ನೀವೇ ಮುಖ್ಯಮಂತ್ರಿ, ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಇವಾಗ ರಾಜಕೀಯದಲ್ಲಿ ಒಬ್ಬರು ನಿರ್ಧಾರ ಆಗ್ಬಿಡ್ಕೊಳ್ಳಲ್ಲ. ಯಾಕಂದ್ರೆ ಜನಗಳ ದೊಡ್ಡದು, ಅವರ ನಿರ್ಧಾರಕ್ಕಿಂತ ಜನಗಳ ನಿರ್ಧಾರ, ಕಾರ್ಯಕರ್ತರ ನಿರ್ಧಾರ ದೊಡ್ಡದು. ಸೊ ಹಂಗಿರ್ಬೇಕಂದ್ರೆ ನೀವು ಮುಂದೆ ನಿಂತ್ಕೋಬೇಕಂದ್ರೆ ಇವರು ಅಲ್ಲಿ ಕಾರ್ಯಕರ್ತರ ಕುಮಾರಸ್ವಾಮಿ ಮೈತ್ರಿ ಧರ್ಮ ಅಂತ ಇದೆ ಅಲ್ವಾ, ನೀವು ಒಂದ್ಸಲ ಅವರಿಗೆ ಸರ್ಕಾರ 5 ವರ್ಷಕ್ಕೆ ಸುಭದ್ರವಾಗಿ ಮಾಡಿದ್ಮೇಲೆ 5 ವರ್ಷ ಸುಮ್ಮನೆ ಇರ್ಬೋದಲ್ಲ, ಯಾಕಿರ್ತಲ್ಲ 3 ತಿಂಗಳಿಗೆ ಒಂದ್ಸಲ ಅಸ್ಥಿರ ಮಾಡೋದಕ್ಕೆ ಬಿಜೆಪಿ ಏನೇ ಪ್ರಯತ್ನ ಕಾಂಗ್ರೆಸ್ ಕೂಡ ಈ ಸರ್ಕಾರ 5 ವರ್ಷ ಸುಭದ್ರವಾಗಿದೆ, ಹೈಕಮಾಂಡ್ ತೀರ್ಮಾನ ಆದ್ಮೇಲೆ ಇದು ಸುಭದ್ರವಾಗಿದೆ ಅಂತ ನಾವು ಹೇಳಿದೀವಿ, ಮತ್ತೆ ರಿಪೀಟ್ ಮಾಡಿ ಹೇಳಿದೀವಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ಅದಕ್ಕೆ ದೊಡ್ಡ ಮಾತಿಲ್ಲ. 5 ವರ್ಷಗಳ ಈ ಸರ್ಕಾರ ಶಿವಶಂಕರ ರೆಡ್ಡಿ ಬೈಟ್ ಕೂಡ ರೆಡಿ, ಅವ್ರು ಏನ್ ಮಾತಾಡಿದ್ರು. ಸೊ ಒಂದಂತೂ ಇಲ್ಲಿ ಅನುಮಾನ ಕೆಡೆ ಮಾಡ್ಕೊಳ್ತಾರೆ, ಕುಮಾರಸ್ವಾಮಿ ಸರ್ಕಾರ ನಮ್ಮಿಂದ ಬಿದ್ದೋಯ್ತು, ಅವರಿಂದ ಬಿದ್ದೋಯ್ತು ಅನ್ನೋದಕ್ಕಿಂತಲೂ ಈ ಸರ್ಕಾರ ಬೇಡ ಅನ್ನುವಂತ ಒಂದು ಅಭಿಪ್ರಾಯ ರೂಪಿಸುವಂತ ಪ್ರಯತ್ನ ನಡೀತಾ ಇದೆಯಾ? ಅದ್ರ ಲಾಭವನ್ನು ರಾಜಕೀಯವಾಗಿ ನಾವ್ಯಾಕೆ ಬಿಡಬೇಕು? ಸಂಖ್ಯಾಬಲ ಕುಸಿದು 6 ತಿಂಗಳ ಒಳಗಡೆ ಇವರೇನು ಪ್ರೂವ್ ಮಾಡಬೇಕಾಗಿದೆ. ಯಾಕಂದ್ರೆ ಅವರು ಬಹುಮತ ವಿಶ್ವಾಸಮತ ವಿಚಾರ 6 ತಿಂಗಳಿದೆ, ಇನ್ನು ಲೋಕಸಭಾ ಚುನಾವಣೆ ಇನ್ನೇನು 9 ತಿಂಗಳು ಬಾಕಿ ಇದೆ. ಯಡಿಯೂರಪ್ಪನವರು ಕೂಡ 9 ತಿಂಗಳು ಆದ್ಮೇಲೆ ಮುಂದೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಅದ್ರ ಮಧ್ಯೆ ಏನಾದರೂ ಒಂದು ಪೊಲಿಟಿಕಲಿ ಅಡ್ವೆಂಚರ್ ಮಾಡಿದ್ರೆ ಅದ್ರ ಲಾಭ ಆಗ್ಬೋದು ಅನ್ನೋಂಥ ಬಿಜೆಪಿ ಲೆಕ್ಕಾಚಾರ. ಆಪರೇಷನ್ ಆಗುತ್ತೋ ಬಿಡುತ್ತೋ, ಆದ್ರೆ ಆಪರೇಷನ್ ಆಗುವ ಎಲ್ಲಾ ಭಯಗಳನ್ನು ಕೂಡ ಇವತ್ತು ಕಾಂಗ್ರೆಸ್ JDS ಸರ್ಕಾರದಲ್ಲಿ ಸೃಷ್ಟಿಯಾಗಿದೆ. ಅದ್ರ ಲಾಭವನ್ನು ಬಿಜೆಪಿ ಮಾಡ್ಕೊಳುತ್ತೆ. ಆದ್ರೆ ನನಗೆ ಇಲ್ಲಿ ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದಲ್ಲಿ ಎಂಥ ದುಸ್ಥಿತಿ ಅಂದ್ರೆ, ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಸಮನ್ವಯ ಸಮಿತಿಯಲ್ಲಿ CM ಚೇಂಜ್ ಆಗುತ್ತೆ, ಆದ್ರೆ ನಾವು ಒಪ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಇದು ಕೃಷಿ ಸಚಿವರಾದಂಥ ಶಿವಶಂಕರ ರೆಡ್ಡಿ ಮಾತಾಡಿದ ಮಾತುಗಳು. ಅಮ್ಮಯ್ಯನವರಪ್ಪ ಅವರು ಯಾವ ಹಿನ್ನೆಲೆಯಲ್ಲಿ ಮಾತಾಡಿದಾರೋ ನಮಗೆ ಗೊತ್ತಿಲ್ಲ, ಎಲ್ಲರೂ ಒಪ್ಕೊಂಡೆ. ಈಗ ನಾವು ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಚುನಾವಣೆ ಎದುರಿಸಿದ್ದು, ಅವರೇ ಚುನಾವಣೆಯಲ್ಲಿ ಪುನಃ ಒಂದು ವೇಳೆ ಮೆಜಾರಿಟಿ ಬಂದರೆ ಅವರೇ ಮುಖ್ಯಮಂತ್ರಿಗಳಾಗುವಂಥ ಲಕ್ಷಣಗಳಿದ್ದು, ಕಾರಣ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಾವು ಮೆಜಾರಿಟಿ ತಗೊಳಕ್ಕಾಗಲಿಲ್ಲ, ಹಾಗಾಗಿ ಅವಕಾಶ ತಪ್ಪಿತು. ಈಗೆಲ್ಲ ಒಂದ್ ಕಡೆ ಮತ್ತೆ ನಾನೇ CM ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಈಗಂತೂ ಸಮ್ಮಿಶ್ರ ಸರ್ಕಾರದಲ್ಲಿ ನಿರ್ಧಾರಗಳಾಗಿದೆ, ಅದ್ರ ಬಗ್ಗೆ ನಾನು ಮಾತಾಡಬಲ್ಲೆ. ನಾಳೆ ದಿವಸ 2 ಪಕ್ಷಗಳು ಸಮನ್ವಯ ಸಮಿತಿಗಳು ಕೂತ್ಕೊಂಡು ಏನಾದರೂ ಬದಲಾದಂಥ ನಿರ್ಧಾರ ತಗೊಂಡ್ರೆ ಬದಲಾಗ್ಬೋದು. ಅದು ಸಮನ್ವಯ ಸಮಿತಿಗೆ ಸೇರಿರ್ತಕ್ಕಂಥದ್ದು. ರೀಜನಲ್ ಪಾರ್ಟಿ 2 ಸೇರ್ಕೊಂಡು ನಾಳೆ ದಿವಸ ಕೂತ್ಕೊಂಡು ಏನ್ ಬೇಕಾದ್ರೂ ತೀರ್ಮಾನ ತಗೋ. ರಮೇಶ್ ಬಾಬು ಅವರೇ, CM ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರೆ ನಾವು ರೆಡಿ ಇದೀವಿ ಅಂತ ಹೇಳ್ತಾರೆ ನಿಮ್ಮ ಸಚಿವ. ಅವರ ಹೇಳಿಕೆನಲ್ಲಿ ನನಗೇನು ಗೊಂದಲ ಕಾಣ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನಾವು ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಈಗಾಗಲೇ ಒಬ್ಬರು ಮುಖ್ಯಮಂತ್ರಿಗಳಿದ್ದಾರೆ, ಬದಲಾವಣೆ ಪ್ರಶ್ನೆ ಇಲ್ಲ. ಸಮನ್ವಯ ಸಮಿತಿ ಇಬ್ರು ಸೇರ್ಕೊಂಡು ತೀರ್ಮಾನ ತಗೊಂಡ್ರೆ ಅನ್ನೋ ಪದ ಬಳಸಿದ್ದಾರೆ. ಹಾಗಾಗಿ ಅಲ್ಲೇನು ಅಂತ ತಪ್ಪು ಹುಡ್ಕಂತ ಹೇಳಿಕೆಯನ್ನು ಅವ್ರು ಕೊಟ್ಟಿಲ್ಲ. ಯಾಕೆಂದ್ರೆ ಸನ್ಮಾನ್ಯ ಧ್ರುವನಾರಾಯಣ ಅವರು ಇದ್ದಾರೆ, ಸಂಸದರು, ಮತ್ತೆ ಕೃಷ್ಣಮೂರ್ತಿ ಅವರು ಇದ್ದಾರೆ ಜೊತೆಲಿ. ಸಮನ್ವಯ ಸಮಿತಿಯ 2 ಪಕ್ಷದ ಸಭೆಯನ್ನ ಪದ ಬಳಕೆ ಮಾಡಿದ್ದಾರೆ. ನನಗೇನು ಶಿವಶಂಕರ ರೆಡ್ಡಿ ಅವರು ಹೇಳಿಕೆ ಗೊಂದಲ ಏನು ಕಾಣಿಸ್ತಾ ಇಲ್ಲ. ಅದು ಏನನ್ಸುತ್ತೆ ನಿಮ್ಗೆ? ಇಲ್ಲ, ಈಗ ನಾನು ಫಸ್ಟ್ 2 ಸಮನ್ವಯ ಸಮಿತಿ ಇದೆಯಾ, 1 ಸಮನ್ವಯ ಸಮಿತಿ? ಒಂದೇ ಸಮನ್ವಯ ಸಮಿತಿ. ಅವರು 2 ಸಮನ್ವಯ ಸಮಿತಿ, 2 ಪಕ್ಷದ ಸಮನ್ವಯ ಸಮಿತಿ ಕೂತ್ಕೊಂಡು ತೀರ್ಮಾನ ಮಾಡಿ ಅದನ್ನ ಚೇಂಜ್ ಮಾಡಿ ಹೈಕಮಾಂಡ್ ತೀರ್ಮಾನ ಚೇಂಜ್ ಮಾಡಿದ್ರೆ ಆಗುತ್ತೆ ಅಂತ ಅವರೇ ಹೇಳ್ತಾ ಇದ್ದಾರೆ. ನಾವೇನ್ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ ಅವರೇ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಮಾತಾಡ್ತಾ ಇರೋದು. ಇದನ್ನ ಅವರು ಅದನ್ನ ಸರಿ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಬಿಜೆಪಿ ಅವ್ರು ಹಂಗ್ ಮಾತಾಡ್ತಾರೆ ಹಿಂಗ್ ಮಾತಾಡ್ತಾರೆ ಅಂತ ಹೇಳೋದು ಎಷ್ಟ್ರ ಮಟ್ಟಿಗೆ ಸರಿ ಇದು ಅಂತ ನಾವೇನು ಮಾತಾಡ್ತಾ ಇಲ್ವಲ್ಲ. ನನಗೆ ಒಂದು ಬೇಸಿಸ್, ನೀವು ಯಾವ ಬೇಸ್ ಮೇಲೆ ಮಾತಾಡ್ತಾ ಇದ್ರಿ ನೀವು? ಈಗ 15 ದಿವಸದ ಸರ್ಕಾರ ಬೀಳುತ್ತೆ, 1 ವಾರದಲ್ಲಿ ಯಡಿಯೂರಪ್ಪ CM ಆಗ್ತಾರೆ,
ನೀವು ನೋಡ್ತಾ ಇರಿ ಸರ್ಕಾರ ಡಿಸೆಂಬರ್ ಒಳಗಿರಲ್ಲ ಅಂತ ನೀವು ಯಾವ ಬೇಸಿಸ್ ಮಾತಾಡ್ತೀರಾ? ಅಂದ್ರೆ ನೀವೇನು ಮಟೀರಿಯಲ್ ರೆಡಿ ಮಾಡ್ಕೊಳ್ತಾರೆ ಅದ್ರ ಮೇಲೆ ಮಾತಾಡ್ತಾ ಇದ್ರ ಅಥವಾ ಇವ್ರು ಬರೇ ಇವರು ಸ್ಟೇಟ್ಮೆಂಟ್ಗಳು ಮಾತಾಡ್ತಾ ಇದ್ದಾರೆ? ಸ್ಟೇಟ್ಮೆಂಟ್ಗಳು, ಈ ಗೊಂದಲಗಳು, ಎಷ್ಟೋ ಸರ್ಕಾರಗಳು ಒಂದು ಸಣ್ಣ ಸ್ಟೇಟ್ಮೆಂಟ್ ಅಲ್ಲೂ ಬಿದ್ದೋಗಿದೆ. ಈ ಒಂದು ಸರ್ಕಾರ ಗೊಂದಲಗಳು, ಇವ್ರ ನಡೆ ನುಡಿಗಳು ಇವನ್ನೆಲ್ಲ ನೋಡ್ತಾ ಇದ್ರೆ ಯಾಕೋ ಅನಿಸ್ತೈತೆ ಎಲ್ಲ ಸರಿ ಇಲ್ಲ ಅಂತ. ಯಾಕಂದ್ರೆ ಎಲ್ಲಿ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋ ಅಂತ ಸಬ್ಜೆಕ್ಟ್ ನ ಇವತ್ತು ಜಗತ್ ಜಾಹೀರಾತಾಗಿ ಮಾಧ್ಯಮದ ಮುಖಾಂತರ ಎಲ್ಲ ಮಾತಾಡ್ತಾ ಇದ್ದಾರೆ. ಸಮನ್ವಯ ಸಮಿತಿ ಅಧ್ಯಕ್ಷರಿಂದ ಹಿಡ್ಕೊಂಡು ಅವರ ಸಂಪುಟದ ಮಿನಿಸ್ಟರ್ಗಳು ಇಟ್ಕೊಂಡು ಅವರ ಇವರೆಲ್ಲ ನಾಯಕರುಗಳು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಇದನ್ನ ನೋಡಿದ್ರೆ ಯಾರೇ ಗಮನಿಸಿದ್ರೆ ಇವತ್ತು ಪೊಲಿಟಿಕಲಿ ನಾನು ರಾಜಕೀಯದಲ್ಲಿ, ಅವರು ರಾಜಕೀಯ, ಎಲ್ಲ ರಾಜಕೀಯದಲ್ಲಿ ನೋಡಿದೀವಿ ಎಷ್ಟೋ ಜನ ಏನೇನಾಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ. ವೆರಿ ಕ್ಲಿಯರ್ಲಿ ರೈಟಿಂಗ್ ಆನ್ ದ ವಾಲ್ ಇದೆ. ಇವ್ರು ಯಾರಿಗೂ ಸರಿ ಹೋಗ್ತಾ ಇಲ್ಲ, ಈ ಸರ್ಕಾರ ನಡೆಯೋದು ಇಷ್ಟ ಇಲ್ಲ ಅಂತ ಅವ್ರು ಕಾಂಗ್ರೆಸ್ ಅವ್ರಿಗೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ನೀವು ಚಾತಕ ಪಕ್ಷ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲು ಅದೇ ಅಂತ ಉಳಿದ್ರಾಕ್ಷಿ ಜಯತ್ ಪಟೇಲ್ ಕತೆ ಇದ್ದಲ್ಲ, ಕಾಂಗ್ರೆಸ್ ಅವಾಗ ಕಾಂಗ್ರೆಸ್ ಹೇಳಿದ್ದು ನಟರಾಜ್ ಗೌಡ್ರೆ ಇಲ್ಲಿ ಒಂದಿದೆ ಪೊಲಿಟಿಕಲಿ 3 ನಾಯಕರು ಬಹಳ ಪ್ರಾಮಾಣಿಕ ಒಪ್ಕೊಂಡ್ರೆ ಆಗ್ತಾ ಇರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಏನೇನು ತಪ್ಪುಗಳಿದೆ, ಏನೇನು ಆಗ್ಬೇಕಾಗಿದೆ ಅನ್ನೋದು. ಶತ್ರುವಿನ ಶತ್ರು ರಾಜಕೀಯದಲ್ಲಿ ಮಿತ್ರ ಆಗ್ತಾರೆ. ಕುಮಾರಸ್ವಾಮಿ ವಿಶ್ವಾಸ ಮತ ಗಳಿಸುವ ಸಂದರ್ಭದಲ್ಲಿ ಯಡಿಯೂರಪ್ಪ ಮಾತಾಡಿದ್ದು, ಸಿದ್ದರಾಮಯ್ಯನವರೇ ನಿಮ್ಗೆ ಅನ್ಯಾಯ ಆಗಿದೆ, ನೀವು ಪಶ್ಚಾತ್ತಾಪ ಪಡ್ತೀರಿ, ನಾಳೆ ನೀವು ಇದ್ರ ಬಗ್ಗೆ ನೀವು ಮಾತಾಡ್ಕತ್ತೀರಿ, ನೋಡಿ ನಾನು ಹೇಳ್ತಾ ಇರೋದು ಇವತ್ತು ನಾನು ಯಡಿಯೂರಪ್ಪನ ಹೆಸರು ಚೇಂಜ್ ಮಾಡಿ ಅಂತ ಮಾತಾಡೋದು ಒಂದು. ಅದ್ರ ಜೊತೆಗೆ ಸಿದ್ದರಾಮಯ್ಯನವರೇ ಕುಮಾರಸ್ವಾಮಿ ಅವರು ನಂಬಿ ನಾನು ಮೋಸ ಹೋದೆ, ನೀವು ಮೋಸ ಹೋಗ್ತೀರಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೂ ಒಂದು ಶಬ್ದ ಬಳಸ್ತಾರೆ, ಯಾರು ಕೂಡ ಇವ್ರನ್ನ ಅಪ್ಪ ಮಕ್ಕಳು ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಲ್ಲ. ಸೊ ಈಗ ಕಾಂಗ್ರೆಸ್ ನಾಯಕರು ಅನಿಸ್ತಾ ಇರ್ಬೋದು, ಇಲ್ಲಪ್ಪ ನಾವು ವಿರೋಧ ಪಕ್ಷದಲ್ಲಿದ್ದಿದ್ರೆ ಅಟ್ಲೀಸ್ಟ್ ವಿರುದ್ಧ ಫೈಟ್ ಮಾಡ್ಬೋದು, ಬಿಜೆಪಿ ವಿರುದ್ಧ ಹೋರಾಡಬಹುದು, ಆಮೇಲೆ ನಾಳೆ ಇವರಾಗಿ ಬಿಜೆಪಿಯಲ್ಲಿ ಕಿತ್ತಾಡ್ಕೊಂಡು ಹೊರಗೆ ಬಂದ್ರೆ ನಾವು ಲಾಭ ಪಡ್ಕೋಬಹುದು. ಆ ತರದ್ದೇನಾದ್ರು ಶತ್ರುವಿನ ಶತ್ರು ಮಿತ್ರನ ತರ ಬಿಜೆಪಿಗೆ ನೀವೇ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ? ಖಂಡಿತವಾಗಿಲ್ಲ. ನೋಡಿ ಈಗಿನ ನೋಡಿ ಯಡಿಯೂರಪ್ಪನವರ ಆವತ್ತಿನ ಹೇಳಿಕೆಗಳು ಬಹಳ ಹತಾಶೆಯಿಂದ ಕೂಡಿತ್ತದು. ಬಹಳ ನಿರಾಶೆಯಲ್ಲಿದ್ರು, ಹತಾಶೆಯಲ್ಲಿದ್ರು. ಅವರ ಎಲ್ಲ ಸರ್ವ ಪ್ರಯತ್ನಗಳು ಏನು ಫಲಿಸಿರ್ಲಿಲ್ಲ. ಹಂಗಾಗಿ ಅವರು ಆ ತರ ಹೇಳಿದ್ರು. ಅದ್ರೊಳಗೆ ಯಾವುದು ನಾವು ಅದನ್ನ ಪರಿಗಣನೆ ಮಾಡಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಂದ್ರೆ, ಮಾನ್ಯ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸರ್ಕಾರ 5 ವರ್ಷ ಸುಭದ್ರವಾಗಿರ್ತದೆ ಅಂತ. ಸನ್ಮಾನ್ಯ ನಮ್ಮಲ್ಲಿ ಜಗಳ ಬಿಡು ಪಂಚಾಯತಿ ಅಧ್ಯಕ್ಷರೇ ದಿನ ಮಾತಾಡ್ತಾ ಹೋದ್ರೆ ಇನ್ನೆಲ್ಲ ನಾಯಕರು ಮಾತಾಡೋ ಪರಿಸ್ಥಿತಿ ಅಧ್ಯಕ್ಷರು ಬರ್ತಾ ಇರ್ತಕ್ಕಂಥ ವರದಿಗಳು, ಬಿಜೆಪಿ ನಾಯಕರ ವರದಿಗಳು, ಹೇಳಿಕೆಗಳು, ಬಿಜೆಪಿ ನಾಯಕರ ಹೇಳಿಕೆಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ 5 ವರ್ಷ ಸುಭದ್ರವಾಗಿರ್ತದೆ ಸರ್ಕಾರ ಅಂತ. ಸಮನ್ವಯ ಸಮಿತಿಯಲ್ಲಿ ಯಾವುದೇ ಸಣ್ಣ ಪುಟ್ಟ ಗೊಂದಲ ಇದ್ರು ಕೂಡ ಸಮನ್ವಯ ಸಮಿತಿ ಅದಕ್ಕೆ ಇರೋದು, 2 ಪಕ್ಷಗಳ ಸಮನ್ವಯ. ಪದೇ ಪದೇ ಈ ಸರ್ಕಾರ 5 ವರ್ಷ ಇರುತ್ತೆ ಅಂತ ಹೇಳದೆ ಇಟ್ ಶೋಸ್ ಇವು ಅನ್ಸ್ಟೇಬಲ್ ಅಂತ. ಇಲ್ಲ ಭದ್ರವಾಗಿಲ್ಲ ಅನ್ನೋ ಸಂಕೇತ ಇಲ್ಲ. ಇಲ್ಲ ಇಲ್ಲ ಭದ್ರವಾಗಿದೆ, ಅದ್ರೊಳಗೆ ಯಾವುದೇ ಬಿಜೆಪಿಯ ಪ್ರಯತ್ನಗಳಿದಾವಲ್ಲ ಅದು ಸರ್ವ ಪ್ರಯತ್ನ ಸರ್ವಕಾಲದಲ್ಲೂ ಮಾಡ್ತಾನೆ ಇರ್ತಾರೆ. ಇವತ್ತು ಅವರ ಹೇಳಿಕೆಗಳಿದಾವಲ್ಲ ನಾವ್ ಇನ್ನೂ ಆಸೆ ಇಟ್ಕೊಂಡಿದೀವಿ ಅಂತ ಆ ಭ್ರಮೆಯಲ್ಲಿದ್ದಾರೆ ಅವರು. ಹಂಗಾಗಿ ನಾವು ಅದು ಹೇಳ್ಬೇಕಾಗ್ತದೆ. ಹೌದು, ನಿಮ್ಮ ಭ್ರಮೆ ಬಿಜೆಪಿಗೆ ಇಂಥ ಅವಕಾಶವನ್ನು ನಾವು ಕೊಡೋದಿಲ್ಲ, ಸುಭದ್ರವಾಗಿದೆ ನಾವು ಹೇಳ್ಬೇಕು. ಯಾಕಂದ್ರೆ ನಮ್ಮ ಕಾರ್ಯಕರ್ತರೆಲ್ಲ ಹುಮ್ಮಸ್ಸು ತುಂಬಬೇಕು ನಾವು. ಹಂಗಾಗಿ ಈ ಸರ್ಕಾರ 5 ವರ್ಷವಾಗಿರುತ್ತದೆ. ಆಕಾಂಕ್ಷೆಗಳು ಈಡೇರಲ್ಲ, ಅವರ ಯಾವುದೇ ಯಾವುದೇ ಕುತಂತ್ರಗಳು ಫಲಿಸಲ್ಲ. ಇದೊಂದು ಕಡಕಡ್ಡ. ಆದ್ರೆ ಒಂದಂತೂ ನಿಜ, ಪ್ರಾಮುಖ್ಯತೆ ಅಭಿವೃದ್ಧಿ. ಈ ಸಾಲ ಮನ್ನಾ ವಿಷಯ ಆಗ್ಬಹುದು, ಹೋಗ್ತಾ ಇದೆ, ನಮಗೇನು ಹೋಗ್ತಾ ಇಲ್ಲ. ಈಗ ನೀವು ಹಾಸನದಲ್ಲಿ ನಿಮ್ ನಾಯಕರು ಏನ್ ಮಾತಾಡ್ತಾ ಇದಾರೆ, ಮಂಡ್ಯದಲ್ಲಿ ನಿಮ್ ನಾಯಕರು ಏನ್ ಮಾತಾಡ್ತಾ ಇದಾರೆ, ಮೈಸೂರಲ್ಲಿ ನಿಮ್ ನಾಯಕರು ಮಾತಾಡ್ತಾ ಕುಮಾರಸ್ವಾಮಿ ಅವರು ಈ ಸರ್ಕಾರದ ಮುಖ್ಯಸ್ಥರು. ನಾವು ಸರ್ಕಾರದ ಒಂದು ಭಾಗ, ಕಾಂಗ್ರೆಸ್ ಪಕ್ಷ ಕೂಡ ಸರ್ಕಾರದ ಭಾಗ. ಅವ್ರು ನಿಮ್ಮನ್ನು ವಿಶ್ವಾಸ ತಗೊಂಡು ಹೋಗ್ತಾ ಇಲ್ವಾ? ಖಂಡಿತ ತಗೊಂಡೋಗ್ತಾ ಇದ್ದಾರೆ. ನೋಡಿ, ಈಗ ಯಾವುದು ಕರ್ನಾಟಕ ಋಣ ಪರಿಹಾರ ಅಧಿನಿಯಮ ಬರ್ತದಲ್ಲ, ಇದು ಸಂಪುಟದಲ್ಲಿ ಎಲ್ಲಾ ಮಂತ್ರಿಗಳಿದ್ದಾರೆ, ಕಾಂಗ್ರೆಸ್ ಮಂತ್ರಿಗಳಿಲ್ವಾ? ಈಗ ಇಂಥದನ್ನ ನಾವು ಸ್ವಾಗತ ಮಾಡಬೇಕಾದ್ದು. ಇದು ದಿಢೀರ್ ಬೆಳವಣಿಗೆ ಆದ್ರೂ ಕೂಡ ಇದು ಜನಗಳ ಪರವಾಗಿದೆ, ಇದನ್ನ ಸ್ವಾಗತ ಬಿಜೆಪಿ ಅವ್ರು ಮಾಡ್ಲಿ ಸ್ವಾಗತ. ಏನಿಲ್ಲ, ಅಭಿವೃದ್ಧಿಗೆ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ. ಕರ್ನಾಟಕದ ಅಭಿವೃದ್ಧಿಗೆ ಬಿಜೆಪಿ ಅವರ ಕಾಂಟ್ರಿಬ್ಯೂಷನ್. ಸಿಎಂ ಬದಲಾವಣೆ ಅಂತದ್ದು
ಸಂಪುಟದಲ್ಲಿ ಯಾರು ತಗೋಬೇಕು ಯಾರನ್ನು ಬಿಡಬೇಕು ಅನ್ನೋದು ನಿಮ್ಮ ಎರಡು ಪಕ್ಷಗಳ ಹೈಕಮಾಂಡ್ ತೀರ್ಮಾನ ಮಾಡ್ತವೆ. ಖಂಡಿತ. ಸಮನ್ವಯ ಸಮಿತಿ ಅನ್ನೋದು ಸರ್ಕಾರಗಳ ಮಧ್ಯೆ ಆಗ್ತಕ್ಕಂಥದ್ದು, ಪಕ್ಷಗಳ ಮಧ್ಯೆ ಆಗ್ತಕ್ಕಂಥ ವಿಚಾರಗಳು ಚರ್ಚೆ ಮಾಡಬೇಕು. ಖಂಡಿತ. ಅದು ಯಾವುದೋ ಒಂದು ತೀರ್ಮಾನ ಇರ್ಬೋದು. ನೀವು ಇನ್ನೂ ಕೂಡ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಒಂದು ಸಮಿತಿ ಮಾಡಿದ್ರೆ ಅದು ಏನಂತ ಇನ್ನೂ ಗೊತ್ತಿಲ್ಲ, ಯಾವ ಪ್ರೋಗ್ರಾಮ್ಗಳು ಯಾವ ಬರಬೇಕು ಅಂತ. ಅದರ ಲಿಮಿಟೇಷನ್ ಏನು ಅಂತ ನಿನ್ನೆ ದೇವೇಗೌಡರು ಕೇಳ್ತಾರೆ. ಇದ್ರ ವ್ಯಾಪ್ತಿ ಏನಪ್ಪಾ ನೀವೇ ಹೇಳ್ರಿ ಅಧ್ಯಕ್ಷರು ಅಂತ ಕೇಳ್ತಾರೆ. ಖಂಡಿತ. ರಮೇಶ್ ಬಾಬು ಅವರೇ, 100 ದಿನ ಆಗಿದ್ರೆ ಇನ್ಮೇಲೆ ಅದನ್ನ 100 ದಿನ ಆಗ್ತಾ ಇದೆ. ಈಗ ಒಂದು ಸಮನ್ವಯ ಸಮಿತಿ ರಚನೆ ಆಯಿತು. ಈಗ ಪರಮೇಶ್ವರು ಈಗ ಅಧ್ಯಕ್ಷ ಸ್ಥಾನ ಕೆಳಗೆ ಹೇಳಿದ್ರು, ವಿಶ್ವನಾಥ್ ನಿಮ್ಮಲ್ಲಿ ಅಧ್ಯಕ್ಷರಾಗಿದ್ದಾರೆ, ಇಬ್ಬರು ಬರಬೇಕಾ ಬರಬಾರ್ದು ಅನ್ನೋಂಥದ್ದು ತೀರ್ಮಾನ ಆಗೋದು ಬೇರೆ ವಿಚಾರ. ಇಲ್ಲಿರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಕುಮಾರಸ್ವಾಮಿ ಹೀರೋ ಆಗ್ತಾ ಇದ್ದಾರೆ. ಕುಮಾರಸ್ವಾಮಿ ಪಕ್ಷಕ್ಕೆ ಒಂದು ಪಾಸಿಟಿವ್ ಮೈಲೇಜ್ ಬರ್ತಾ ಇದೆ. ನಾವು 80 ಜನ ಇದ್ರೂ ಕೂಡ ನಾವು ಹೇಳುವ ಹೆಗಲ ಮೇಲೆ ಏನೋ ಕೂಡಿಸಂಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಅಂದರೆ ನಾವು ಈ ಜೀರೋ ಥರ ಬಿಂಬಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರಿಗೆ ಏನೂ ಎಲ್ಲೂ ಮಾತಾಡೋಕ್ಕಾಗ್ತಾಯಿಲ್ಲ. ನಮಗೆ ಬೇಕಾದವರಿಗೆ ಯಾವುದೇ ಕೆಲಸಗಳಾಗ್ತಾಯಿಲ್ಲ. ನಾವು ಏನೋ ಇಲ್ಲಿ ಒಂದು ರೀತಿ ಕೈ ಕಟ್ಟದಂಗೆ ಆಗಿದೆ. ಹೈಕಮಾಂಡ್ ಮರ್ಜಿಗಾಗಿ ಅನ್ನೋ ಮಾತು ಕೂಡ ಕಾಂಗ್ರೆಸ್ನಲ್ಲಿ ಆಡ್ತಾ ಇದೆ. ಸ್ವಾಭಾವಿಕವಾಗಿ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಆಡೋಂಥ ಅಭಿಪ್ರಾಯಗಳು ಬೇರೆ ಆಗುತ್ತೆ. ಒಟ್ಟಾರೆಯಾಗಿ ಸರ್ಕಾರದ ಹಿನ್ನೆಲೆಯಲ್ಲಿ ಮಾತಾಡೋಂಥ ಮಾತುಗಳು ಬೇರೆ ಆಗುತ್ತೆ. ಇವತ್ತು ಯಾರು ಒಪ್ಪಲಿ ಬಿಡಲಿ, ಸಮ್ಮಿಶ್ರ ಸರ್ಕಾರದ ಹೆಡ್ಡು ಸನ್ಮಾನ್ಯ ಕುಮಾರಸ್ವಾಮಿರವರು. ಸ್ವಾಭಾವಿಕವಾಗಿ ಯಾರು ಮುಖ್ಯಮಂತ್ರಿಗಳಾಗ್ತಾರೆ, ಸಂವಿಧಾನಬದ್ಧವಾದಂಥ ವಿಶೇಷಾಧಿಕಾರಿಗಳು ಅವ್ರಿಗಿರ್ತವೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸವನ್ನು ಮಾಡಬೇಕಾಗುತ್ತೆ. ಅದೇ ಸಮಯದಲ್ಲಿ ಜೊತೆಲಿರ್ತಕ್ಕಂಥವ್ರನ್ನು ವಿಶ್ವಾಸಕ್ಕೆ ತಗೋಬೇಕಾಗುತ್ತೆ. ಮಂತ್ರಿಮಂಡಲ ಅಂತ ಏನು ಕರಿತೇವೆ, ಎಲ್ಲನೂ ವಿಶ್ವಾಸಕ್ಕೆ ತಗೊಂಡಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಇದು 3 ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಆಗಿರೋದ್ರಿಂದ ಒಂದು ಕೋರ್ಡಿನೇಷನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸಮನ್ವಯ ಸಮಿತಿಯನ್ನು ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ 3 ತಿಂಗಳಾಗಿದೆ. ಈಗ 100 ಡೇಸ್ ಕಡೆ ನಾವು 30ನೇ ತಾರೀಕು ಟಚ್ ಆಗ್ತಾ ಇದ್ದೀವಿ. ಇನ್ನು ಕೆಲವು ಪ್ರೋಗ್ರಾಮ್ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಏನಿದೆ ಅದನ್ನು ಕೋಆರ್ಡಿನೇಷನ್ ಮಾಡಿ ಮಾಡೋಂಥ ಕೆಲಸಗಳನ್ನ ಮಾಡ್ತೇವೆ. ಈಗಾಗಲೇ ಬಜೆಟಲ್ಲಿ ಕೆಲವು ಘೋಷಣೆಗಳಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಒತ್ತನ್ನು ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಮತ್ತು ನಾವು ಆದ್ಯತೆ ಮೇಲೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ರೈತರ ಸಾಲ ಮನ್ನಾ ಕಾರ್ಯಕ್ರಮವನ್ನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಗೊಂಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇನ್ನೊಂದು 3 ದಿನಗಳ ಹಿಂದೆ ಋಣಮುಕ್ತ ಕಾಯ್ದೆಯನ್ನು ಸಹ ಹೊಸದಾಗಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿದ್ದಾರೆ. ಬಹುತೇಕ ಇಲ್ಲಿ ಏನು ಶೋಷಿತ ವರ್ಗದವರು, ಕೆಳವರ್ಗದವರು, ಬಡ ವರ್ಗದವರು ಏನಿದ್ದಾರೆ ಅವರಿಗೆ ಸಾಲದಿಂದ ಮುಕ್ತಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 70 ವರ್ಷಗಳ ಇತಿಹಾಸದಲ್ಲಿ ಇಂಥ ಒಂದು ದೃಢವಾದಂಥ ಕಾಂಗ್ರೆಸ್ ಇಲ್ಲ, ಖಂಡಿತ ಇಲ್ಲ. ಎರಡು ಸನ್ಮಾನ್ಯ ರಾಹುಲ್ ಗಾಂಧಿರವರೇ ಕುಮಾರಸ್ವಾಮಿನ ಕರ್ಸ್ಕೊಂಡು ನೀವು ಮಾಡಿ ಗೋ ಹೆಡ್ ಅಂತ ಸಿಗ್ನಲ್ ಕೊಟ್ಟ ಮೇಲೆ ಸಣ್ಣ ಪುಟ್ಟ ಯಾರೋ ಕೆಳಮಟ್ಟದಲ್ಲಿ ಯಾರೋ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನೀವು ಹೇಳಿದ್ರಲ್ಲ, ಈಗ ಹಾಸನದ ಯಾರೋ ಒಬ್ಬ ನಾಯಕರು ಹೇಳಿದ್ರು ವೈಯಕ್ತಿಕ ನೆಲೆಗಟ್ಟು, ಅದನ್ನ ನಾವು ಅದನ್ನ ತಲೆ ಈಗ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ಮಂಡ್ಯ ನಾಯಕರು ಏನಕ್ಕೆ ಕೇಳಿದ್ರು, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಹಾಸನ ನಾಯಕರು ಏನಕ್ಕೆ ಕೇಳಿದ್ರು, ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಪ್ರೆಜರ್ ಆಗಿ ಸಿದ್ದರಾಮಯ್ಯನವರ ನಾಯಕತ್ವ ಬೇರೆ, ಸಿದ್ದರಾಮಯ್ಯನವರ ಕೊಡುಗೆ ಬೇರೆ. ಅವ್ರನ್ನ ಇವ್ರ್ಯಾರೋ ಲೀಡ್ಗಳು ಇಟ್ಕೊಂಡು ನಾವು ಸಿದ್ದರಾಮಯ್ಯನವರು ಒಲೆ ನರಸೀಪುರದಲ್ಲಿ ಆಡದಂತ ಒಂದು ಬಂತು, ನಾನು CM ಆಗ್ತೀನಿ ರೀ, ರಾಜಕಾರಣದಲ್ಲಿ ಯಾವುದು ಕೂಡ ಕಾಲ್ಚಕ್ರ ಹೀಗೆ ಇರಲ್ಲ, ಕೆಳಗಿರೋ ಮೇಲೆ ಬರ್ತಾನೆ, ಮೇಲಿರೋ ಕೆಳಗೆ ಬರ್ತಾನೆ, ನನ್ನ ವೈರಿಗಳು ಎಲ್ಲ ಒಂದಾಗ್ಬಿಟ್ರೆ ನನ್ನ CM ತಪ್ಪಿಸ್ಲಿಕ್ಕೆ. ನನ್ನ ಪ್ರಕಾರ ಅವ್ರ ವೈರಿಗಳಂದ್ರೆ ಯಾರು? ದೇವೇಗೌಡರು, ಇನ್ನೊಬ್ಬರು ಕುಮಾರಸ್ವಾಮಿ, ಅದ್ರ ಜೊತೆ ಇನ್ನೊಬ್ಬ ಅಧ್ಯಕ್ಷರು ಬೇರೆ ಮಾಡ್ಕೊಂಡ್ಬಿಟ್ರು ವಿಶ್ವನಾಥ್. ಅದನ್ನ ಅವ್ರು ಆ ಆಂಗಲ್ ಅಲ್ಲಿ ಮಾತಾಡಿದ ಆ ಕಾಂಟೆಕ್ಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಅವ್ರಿಗೆ ಟೆನ್ಷನ್ ಆಗಿಲ್ಲ. ನೀವು ಹೇಳಿದ್ ಕರೆಕ್ಟ್. ಇನ್ನೊಂದ್ ಪದ ಬಿಟ್ಬಿಟ್ರಿ, ನಮ್ ಸರ್ಕಾರ ಬಂದ್ರೆ ಜೈಲ್ಗೆ ಹಾಕ್ತಿವಿ ಅಂತ ಹೇಳಿದವರೊಬ್ರು ವಿಧಾನಸಭೆ ಒಳಗಡೆ ಈಗ ಕೋಟ್ ಮಾಡಿದ್ರು. ಕೊನೆಯದಾಗಿ ಈಗ ಸಿದ್ದರಾಮಯ್ಯನವರೇ ಸರ್ಕಾರ ಬೆಳೆಸ್ತಾರೆ, ಸಿದ್ದರಾಮಯ್ಯ ಅದು ಕಾಂಗ್ರೆಸ್ನವರಿಂದನೇ ಬಿದ್ದು ಹೋಗುತ್ತೆ ಅಂತ ನಿಮ್ಮ ದೊಡ್ಡ ದೊಡ್ಡ ನಾಯಕರು ಮಾತಾಡ್ತಾರೆ. ಹಾಗಾದ್ರೆ ಅಂತ ಪರಿಸ್ಥಿತಿ ಬಂದ್ರೆ ನೀವು ಆಪರೇಷನ್ ಮತ್ತೊಂದು ಮಗದೊಂದು ನೀವು ರೆಡಿ ಆಗಿದ್ರಿ, ರೆಡಿ ಒಂದು ಆಪರೇಷನ್ಗೆ ಬೇಕಾದಂತ ಒಂದು ಥಿಯೇಟರ್ ರೆಡಿ ಮಾಡ್ಕೊಂಡು ಕೂತಿದ್ರೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮಾತುಗಳು ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ಕಂಟಿನ್ಯೂಷನ್ ಇನ್ನೊಂದು ಹೇಳ್ಬಿಡ್ತೀನಿ. ಇನ್ನೊಬ್ರು ಹೇಳಿದ್ರು ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಹತ್ರ ಕತ್ಕೊಯ್ಕೊಂಡ್ಬಿಡ್ತೀನಿ ಅಂತ, ಅಲ್ಲೇ ಮಂತ್ರಿ ಆಗವ್ರೆ. ಅದೆಲ್ಲ ನಾವು ನೋಡ್ತಾ ಇದೀವಿ. ನಾವು ಯಾವ್ದು ಆಪರೇಷನ್ ಮಾಡ್ತಾ ಇಲ್ಲ, ಯಾರನ್ನು ಕರ್ಕೊಂಬತ್ತಾ ಇಲ್ಲ. ಅದಷ್ಟೇ ಬಿದ್ರೆ ನಾವಂತೂ ಬಿಡಲ್ಲ, ನಾವು ರೆಡಿ ಇದೀವಿ ಸರ್ಕಾರ ಮಾಡೋಣ. ಇಲ್ಲ, ಈ ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿದೆ. ಅಭಿವೃದ್ಧಿನೇ ಮಾನದಂಡ, ಯಾಕಂದ್ರೆ ಒಳ್ಳೆ ಆಡಳಿತ ಕೊಡ್ಬೇಕನ್ನೋದೇ ಮಾನದಂಡ. ಅದು ಬಿಟ್ಟು ಕಳೆದ 5 ವರ್ಷಗಳ ಕಾಲ ಏನ್ ಮಾಡಿದ್ರು ಅದನ್ನೇ ಮುಂದುವರಿಸಬೇಕು. ಮತ್ತೆ ಈ ಹೊಸ ಹೊಸ ಯೋಜನೆಗಳು, ಈ ಋಣಮುಕ್ತದಾಗ್ಲಿ, ಸಾಲ ಮನ್ನಾ ಆಗ್ಲಿ ಅಂತ ಒಂದು ಐತಿಹಾಸಿಕ ನಿರ್ಣಯಗಳು ತಗೊಂಡಿದ್ದಾರೆ. ಮುಂದಕ್ಕೂ ಕೂಡ ಈ 100 ದಿನ ಆದ್ಮೇಲೆ ಮುಂದಕ್ಕೂ ಕೂಡ ಏನು ರೂಪುರೇಷೆ ಬೇಕನ್ನೋದನ್ನ ಈ ಸಮನ್ವಯ ಸಮಿತಿ ಚರ್ಚೆ ಮಾಡ್ತಾರೆ. CM ಕುಮಾರಸ್ವಾಮಿ, ಮಾಜಿ CM ಸಿದ್ದರಾಮಯ್ಯ ಮುಖಾಮುಖಿ ಆಗ್ತಾರೆ. ಸಮನ್ವಯ ಸಮಿತಿ ಮೀಟಿಂಗ್ ಆಗ್ತದೆ. ಹೌದು, ಖಂಡಿತವಾಗಿ ಸಂಜೆ 4 ಗಂಟೆಗೆ ಮೀಟಿಂಗ್ ಅಲ್ಲಿ ಅಲ್ಲಿಗೆ ಬಗೆಹರಿದು ಹೋಗ್ತಾವ. ಅಲ್ಲಿ ಸಮಸ್ಯೆಗಳೆಲ್ಲ ಬಗೆಹರಿಲ್ಲ.
ಇಲ್ಲಿ 15 ದಿವಸ ಖಂಡಿತವಾಗಿ ಇನ್ನು ಶಾಸಕರು ಅದಕ್ಕಿಂತ ಮುಂಚೆ ಹೋಗ್ತಾರೆ ಇನ್ನು ಮುಂದೆ ಏನಿರಬೇಕು ರೂಪುರೇಷೆಗಳು, ಏನು ಅಭಿವೃದ್ಧಿ ಕಾರ್ಯ ಮಾಡಬೇಕು, ಸಮಾನ ಸಮಿತಿಗೆ ಯಾರು ಆಡ್ ಮಾಡ್ಕೋಬೇಕು, ಆಮೇಲೆ ಮಂತ್ರಿಮಂಡಲ ರಚನೆ ಮಾಡೋದಿದೆ, ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡೋದಿದೆ, ಆಮೇಲೆ ನಿಗಮ ಮಂಡಳಿ ನೇಮಕ ಮಾಡೋದಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ಇನ್ನು ಪಿಕ್ಚರ್ ಅಭಿಭಾಕಿ ಕೂಡ ಧನ್ಯವಾದಗಳು. ಇದು ಪೊಲಿಟಿಕಲ್ ಫ್ಲಡ್, ಆದ್ರೆ ಅಂತಿಮವಾಗಿ ಇನ್ನೂ ಕೂಡ ಪಿಕ್ಚರ್ ಬಾಕಿ ಅನ್ನುವಂಥದ್ದು. ಯಾಕಂದ್ರೆ ಇದು ಪೊಲಿಟಿಕಲ್ ಇನ್ನು ಸಿನಿಮಾ ಇದೆಯಲ್ಲ, ಇದು ಕ್ಲೈಮ್ಯಾಕ್ಸ್ ಬಹಳ ಇಂಟ್ರೆಸ್ಟಿಂಗ್ ಇರ್ತವೆ ಇಂಥ ಸಂದರ್ಭದಲ್ಲಿ. ಆದರೆ ಯಾವ್ಯಾವ ಹಂತದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಆದರೆ ಪೊಲಿಟಿಕಲಿ ಒಂದು ಪ್ರಯತ್ನಗಳು ನಡೀತಾ ಇದೆ ಅನ್ನೋಂಥದ್ದು 3 ನಾಯಕರು ಒಪ್ಕೊಂಡಿದ್ದಾರೆ. ಯಾರು ಕೂಡ ಸನ್ಯಾಸಿಗಳಲ್ಲ ಅಂತ ಹೇಳ್ತಾನೆ ಇವತ್ತಿನ ಚರ್ಚೆ ಮುಗಿಸ್ತಾನೆ. ಜಾಲ ನಮ್ಮದು, ಬಲ ನಿಮ್ಮದು.